ಸಾರಾ ಅಣ್ಣ, ಬೇಗ ಬಾ. ಹಾ ಬಂದೆ ಅಣ್ಣ. ಯಾವಾಗ ನೋಡಿದ್ರು ಲೇಟು. ಓಕೆ ಓಕೆ ಕೂಲ್. ಕೂತ್ಕೋ. ಒಳ್ಳೆ ವಿಷಯಕ್ಕೆ ಹೋಗ್ಬೇಕಾದ್ರೆ ಟೆನ್ಷನ್ ಆಗ್ಬಾರ್ದು. ಓಕೆ, ಸೀಟ್ ಬೆಲ್ಟ್ ಹಾಕೋ. ಹೊರಡು. ಅಪ್ಪ ಫೋನ್ ಮಾಡ್ತಿದ್ದಾರೆ. ಅಪ್ಪ? ಹಾ ಹೊರಟ್ವಿ. ಏರ್ಪೋರ್ಟ್ಗೆ ಹೋಗ್ತಿದ್ದೀವಿ ಅಪ್ಪ. ಅಣ್ಣ ಡ್ರೈವ್ ಮಾಡ್ತಿದ್ದಾನೆ. ಹಾ ಸರಿ ಅಪ್ಪ. ಇವತ್ತು ನಮ್ಮ ಜೀವನದಲ್ಲಿ ಮರೆಯಕ್ಕಾಗ್ದಿರುವಂಥ ದಿನ. ನಾನು ನನ್ನ ತಂಗಿ ಒಂದು ಮುಖ್ಯವಾದ ವಿಷಯಕ್ಕೆ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ತುಂಬ ಸಂತೋಷ ಇದೆ. ಅದೇ ಸಮಯದಲ್ಲಿ ನಮ್ಮ ಊರ್ ಜನರನ್ನ ಮತ್ತೆ ನಮ್ಮ ಸ್ವಂತದವ್ರನ್ನ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀವಿ. ಇದೇ ನಮ್ಮ ಊರು. ದಿಂಡಿಗಲ್ ನಗರದಲ್ಲಿ ಕೊಡೈಕೆನಾಲ್ ತಾಲೂಕಿನಲ್ಲಿರೋ ಪೂಂಬಾರ್ ಅನ್ನೋ ಗ್ರಾಮ. 1000 ವರ್ಷಕ್ಕಿಂತ ಜಾಸ್ತಿ ಪಾರಂಪರ್ಯ ಇರುವಂಥ ಊರು. ಆರಂಭದಲ್ಲಿ 16 ಕುಟುಂಬಗಳು ಸೇರಿ ಈಗ 1600 ಕುಟುಂಬ ಈ ಊರಿನಲ್ಲಿ ಬಾಳ್ತಾ ಇದ್ದಾರೆ. ನಮ್ಮೂರಲ್ಲಿ ಎಲ್ಲರಿಗೂ ಸ್ವಂತದವರಾಗಿದ್ದಾರೆ. ಎಲ್ಲರ ಮನೇಲೂ ಒಬ್ರಾಗಿದ್ದಾರೆ. ಒಂದು ಮಗು. ಆ ಮಗುವಿನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ. ಹೌದು ರೀ, ಸುಬ್ರಹ್ಮಣ್ಯನೇ. ಸೌಂದರ್ಯಕ್ಕೆ ಸುಬ್ರಹ್ಮಣ್ಯ ಅಂತಾರೆ. ಆ ಸುಬ್ರಹ್ಮಣ್ಯ ನಮ್ಮೂರಲ್ಲಿ ಸುಂದರ ಮಗುವಾಗಿದ್ದಾರೆ. ಹಲವಾರು ಪುಣ್ಯಾತ್ಮರು ಪೂಜೆ ಮಾಡಿದಂಥ ಜಾಗ. ಇಲ್ಲಿ ಕೋರಿಕೆ ಈಡೇರುವಂಥ ಮುರುಘದೇವರಿದ್ದಾರೆ. ನಮ್ಮ ಊರಿನ ಸೌಂದರ್ಯ ನೋಡೋದಕ್ಕೆ 2 ಕಣ್ಣು ಸಾಲದು. ಯಾರು ಎಲ್ಲಿಗೆ ಹೋದ್ರೂ ಪ್ರತಿ ವರ್ಷ ನಮ್ಮ ಊರ ಹಬ್ಬಕ್ಕೆ ಎಲ್ಲರೂ ತಿರುಗಿ ಬಂದೇ ಬಿಡ್ತಾರೆ. ಊರೇ ಜೊತೆಯಾಗಿ ಆಡಿ ಹಾಡಿ ಆ ಬಾಲಸುಬ್ರಹ್ಮಣ್ಯನ ಮುದ್ದು ಮಾಡಿ ಹಬ್ಬ ಮಾಡ್ತೀವಿ. ಮಲೆಯೇರಿ ಕುಳಿತವನೇ ಭೂತಗಣ ರಕ್ಷಕನೇ, ಭೂಮಿಯನ್ನೇ ಆಳುವವ ಸ್ಕಂದನಾಯಕ. ಸ್ಕಂದನಾಯಕ ಸ್ಕಂದನಾಯಕ ಸ್ಕಂದನಾಯಕ. ಮಲೆಯೇರಿ ಕುಳಿತವನೇ ಭೂತಗಣ ರಕ್ಷಕನೇ, ಭೂಮಿಯನ್ನೇ ಆಳುವವ ಸ್ಕಂದನಾಯಕ. ಸ್ಕಂದನಾಯಕ ಸ್ಕಂದನಾಯಕ ಸ್ಕಂದನಾಯಕ. ಸ್ವರ್ಗವನ್ನೇ ಆಳುವವ, ಕೆಳಗಿಳಿದು ಬಂದಿರುವ ದಯೆಯನ್ನು ತೋರುವ ಸ್ಕಂದನಾಯಕ. ಸ್ಕಂದನಾಯಕ ಸ್ಕಂದನಾಯಕ. ಮಾತುಗಳು ಸಾಲಲ್ಲ, ನನಗೆ ಮಾತು ಬರುತ್ತಿಲ್ಲ ನಿನ್ನ ಲೀಲೆ ವರ್ಣಿಸಲು ಕುಲದೇವರೇ. ಸ್ಕಂದನಾಯಕ 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 ಸ್ಕಂದನಾಯಕ. ಭೂಮಿಯಲ್ಲಿ ನಡೆಯುವುದ ತಾಳ್ಮೆಯಿಂದ ನೋಡುವವ, ಒಳ್ಳೆ ದಾರಿ ತೋರುವವ ಸುಬ್ರಹ್ಮಣ್ಯನೇ. ಸುಬ್ರಹ್ಮಣ್ಯನೇ ಸುಬ್ರಹ್ಮಣ್ಯನೇ ಸುಬ್ರಹ್ಮಣ್ಯನೇ. ನನ್ನ ದುಃಖ ಕಂಡು ನೀನು ಕರುಣೆ ಚೆಲ್ಲಿ ಕೈಯ ಹಿಡಿದು ದಾರಿಯ ತೋರುತ್ತಿರು ಸ್ಕಂದನಾಯಕ. ಸ್ಕಂದನಾಯಕ ಸ್ಕಂದನಾಯಕ ಸ್ಕಂದನಾಯಕ. ನಮ್ಮ ಪಾಪ ಮನ್ನಿಸುವೆ, ಪಡೆದ ಫಲ ಕರುಣಿಸುವೆ, ಪುಣ್ಯವನ್ನೇ ತಂದು ಕೊಡುವೆ ಸ್ಕಂದನಾಯಕ. ಸ್ಕಂದನಾಯಕ ಸ್ಕಂದನಾಯಕ ಸ್ಕಂದನಾಯಕ. ಏನೇ ಕಷ್ಟ ಬಂದರೂ ನಿನ್ನ ಪ್ರೀತಿ ಒಂದು ಸಾಕು, ಕಷ್ಟಗಳೇ ಕರಗುವುದು ಸ್ಕಂದನಾಯಕ. ಸ್ಕಂದನಾಯಕ ಸ್ಕಂದನಾಯಕ ಸ್ಕಂದನಾಯಕ. ಕೈ ಹಿಡಿದು ನಡೆಸು ದೇವ, ಮುಕ್ತಿಯೊಂದೇ ಸಾಕು ನಮಗೆ ದೇವರೇ ದೇವರೇ ದೇವರೇ. ಓ ದೇವರೇ ದೇವರೇ ದೇವರೇ. ಬೇವು ಬೆಲ್ಲ ತಿಂದು ಉಪವಾಸ ವ್ರತ ಮಾಡಿ ನಾವು ಪೊಂಗಲೆಡೆ ಪೂಜೆ ಮಾಡಿ ದೇವರೇ ದೇವರೇ ದೇವರೇ. ಓ ದೇವರೇ ದೇವರೇ ದೇವರೇ. ಕಷ್ಟ ಕಾರ್ಪಣ್ಯವಿರಲಿ, ಕಂಕಣದ ಸ್ಥಿತಿ ಇರಲಿ, ನಿನ್ನ ಪೂಜೆಯೇ ಉತ್ತರ ಉತ್ತರ ಉತ್ತರ.
ಇವೆಲ್ಲ ನಾವು ಆಟ ಆಡಿದಂಥ ಜಾಗ, ನಾವು ಹುಟ್ಟಿ ಬೆಳೆದಂಥ ಮನೆ ಇದು. ಈ ಮನೆಯಲ್ಲಿ ನಾವು ಸುಮಾರು 500 ವರ್ಷದಿಂದ ಬಾಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ನನ್ನ ಅಮ್ಮ ಮತ್ತು ಅಪ್ಪ ಈ ಮನೆ ಬಿಟ್ಟು ಬರೋ ಮನಸ್ಸಿಲ್ದೇನೆ ಈಗಲೂ ಇಲ್ಲೇ ಬಾಳ್ತಾ ಇದ್ದಾರೆ. ಇವರೇ ನಮ್ಮಪ್ಪ. ನಮ್ಮಪ್ಪನೇ ನಮಗೆ ಫಸ್ಟ್ ಹೀರೋ. ನಮ್ಮಪ್ಪ ಆ ಕಾಲದಲ್ಲೇ ITI ಓದಿದ್ರು. ಒಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಗ್ಲೋಬಲೈಸೇಷನು, ಆಟೋಮೇಷನಿಂದ ಆ ಕಂಪನಿನ ಮುಚ್ಚಿ ಹಾಕ್ಬಿಟ್ರು. ನಮ್ಮಪ್ಪಂಗೂ ಕೆಲಸ ಹೋಯಿತು. ಕುಟುಂಬಕ್ಕೋಸ್ಕರ ಕೊಟ್ಟಿದ್ದ ಕೆಲಸ ಮಾಡಿಕೊಂಡು ಸ್ವಾಭಿಮಾನದಿಂದ ಜೀವನ ಮಾಡ್ತಿದ್ರು. ನಮಗೆ ಎರಡನೇ ಹೀರೋ ಅಂದರೆ ನಮ್ಮ ಅಣ್ಣನೇ. ನಮ್ಮ ಅಣ್ಣನ ಹೆಸರು ಮುರುಘ, ದೇವ ಮುರುಘ. ಆಗ ಅವನು 6th ಓದ್ತಿದ್ದ. ನನ್ನ ಅಣ್ಣನ ನಿಕ್ ನೇಮ್ ಅಕ್ಕ ಕೋಗಿಲೆ. ನಿದ್ದೆಯಿಂದ ನನ್ನ ಅಣ್ಣನ ಅಕ್ಕ ಕೋಗಿಲೆ ಕೂಗಿ ಎದ್ದೇಳಿಸ್ತಿತ್ತು. ಒಂದ್ ವೇಳೆ ಅಕ್ಕ ಕೋಗಿಲೆ ನಿದ್ದೆ ಮಾಡಿದ್ರೆ ಅಕ್ಕೂ, ನನ್ನ ಅಣ್ಣ ಅಕ್ಕ ಕೋಗಿಲೆನ ಎದ್ದೇಳಿಸ್ತಿದ್ದ. ಹೇಗೆ ಅಂತ ಗೊತ್ತಿಲ್ಲ, ಅವರಿಬ್ರು ಮಧ್ಯೆ ಅಂತ ಒಂದು ಫ್ರೆಂಡ್ಶಿಪ್. ಇವಳೆ ನನ್ನ ತಂಗಿ ಶಾರದಾ. ನಾವು ಪ್ರೀತಿಯಿಂದ ಸಾರಾ ಅಂತ ಕರಿತೀವಿ. ಆಗ ಅವಳಿಗೆ 7 ವರ್ಷ. ಅವಳು ಕಂಡ್ರೆ ಅಪ್ಪಂಗೆ ತುಂಬ ಇಷ್ಟ. S for Sara. D for Deva. S for Sara. D for Deva. ಇದೇ ನೋಡಿ ನಾನು ಓದಿದ ಆಕ್ಸ್ಫರ್ಡ್ ಪ್ರೈಮರಿ ಸ್ಕೂಲ್. 1986 ಕಟ್ಟಿದ್ದು. ನನ್ನ ಸ್ಕೂಲ್ ನನ್ನ ಮನೆಯಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ನನ್ನ ಅಣ್ಣ ಓದ್ತಿದ್ದ KPS ಸ್ಕೂಲ್ ನಮ್ಮ ಮನೆಯಿಂದ 5 ಕಿಲೋಮೀಟರ್ ದೂರದಲ್ಲಿತ್ತು. ನನ್ನ ಸ್ಕೂಲ್ ಹತ್ರ ಇದ್ದಿದ್ರಿಂದ ಬೆಳಿಗ್ಗೆ ಶುರು ಮಾಡಿ ಮಧ್ಯಾಹ್ನ ಬಿಟ್ಬಿಡ್ತಿದ್ರು. ಅಣ್ಣನ ಸ್ಕೂಲು ದೂರ ಇದ್ದಿದ್ರಿಂದ ಮಧ್ಯಾಹ್ನ ಆರಂಭ ಮಾಡಿ ಸಂಜೆ ಬಿಡ್ತಿದ್ರು. ಅಯ್ಯಯ್ಯೋ, ಶೂ ಕಿತ್ತೋಯ್ತಣ್ಣ. ಹಾ, ಎಲ್ಲಿ ತೋರ್ಸು. ಸಾರಾ, ನೀ ಮನೆಗೆ ಹೋಗು, ನಾ ಹೊಲ್ಸ್ಕೊಂಡ್ ಬರ್ತೀನಿ. ಆಗ 69 ರೂಪಾಯಿ 95 ಪೈಸೆಗೆ ಸಿಗ್ತಿದ್ದಂಥ ವೈಟ್ ಶೂ ನಮ್ಮ ಜೀವನನೇ ಬದಲಾಯಿಸುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಎಷ್ಟಾಯ್ತು ತಾತ? 1 ರೂಪಾಯಿ ಕೊಡಪ್ಪ. 50 ಪೈಸಾ ಇದೆ. ಸರಿ, ಆಮೇಲೆ ಕೊಡ್ಬಿಟ್ಟ. ತಗೊಳ್ಳಿ. ಥ್ಯಾಂಕ್ ಯು ತಾತ. ನೋಡೆ, ಬಸ್ ಹೊರಟೋಗುತ್ತೆ, ಎದ್ದೇಳು. ಅಷ್ಟೆಲ್ಲ ನನ್ನ ಕೈಯಲ್ಲಿ ನಡಿಯಕ್ಕಾಗಲ್ಲ, ನೀನ್ ಹೋಗು. ತಗೊಳ್ಳಿ ಸರ್. ಎಷ್ಟು ಸರ್? 8 ರೂಪಾಯಿ ತಗೊಳ್ಳಿ. ಹಾಂ. ಅಣ್ಣವ್ರೇ, ಅಮ್ಮ 1 kg ಅಕ್ಕಿ ಸ್ವಲ್ಪ ತರಕಾರಿ ತರಕ್ಕೆ ಹೇಳಿದ್ದಾರೆ. ತಿಂಗಳದು ರೇಷನ್ ತಾನೇ? ಸರಿ ಸರಿ, ತರಕಾರಿ ತಗೋ, ಮಿಕ್ಕಿದ್ ನಾನು ಹಾಕ್ತೀನಿ. ಏನೋ ರಾಯಲ್ ಫ್ಯಾಮಿಲಿ ಥರ ದೊಡ್ಡ ದೊಡ್ಡ ತಗೋತ್ಯಾ? ಕೆಳಗಿರೋ ತಗೊಳ್ಳೋ. ಹಳೆ ಪಾತ್ರೆ, ಹಳೆ ಕಬ್ಣ, ಹಳೆ ಪೇಪರ್. ಹಳೆ ಪಾತ್ರೆ, ಹಳೆ ಕಬ್ಣ, ಹಳೆ ಪೇಪರ್. ಅಣ್ಣ, ಹಳೆ ಸಾಮಾನುಗಳನ್ನ ತಗೊಳ್ಳ? ಒಂದು ಬಿಡದೆ ಎಲ್ಲ ತಗೊಂಡೋಗಪ್ಪ. ಸರಿ ಅಣ್ಣ.
ಬರ್ತೀನಣ್ಣ. ಹ್ಮ್. ಅಣ್ಣ ಆ? ಇದನ್ ಕೊಡಿ. ಹಾ. ಅಕ್ಕಿ 5 ರೂಪಾಯಿ, ತರಕಾರಿ 4 ರೂಪಾಯಿ, ಒಟ್ಟು 9 ರೂಪಾಯಿ. ಅಮ್ಮ ಅಕೌಂಟ್ ಬರ್ಕೊಳಕ್ ಹೇಳಿದ್ರು. ಅಕೌಂಟ್ ಅಲ್ಲ, 3 ತಿಂಗಳಿಂದ ದುಡ್ಡೇ ಕೊಟ್ಟಿಲ್ಲ. ಸ್ವಲ್ಪನಾದ್ರೂ ಕೊಡಕ್ ಹೇಳು, ಇಲ್ಲಾಂದ್ರೆ ಮುಂದಿನ ಸತಿ ಏನೂ ಕೊಡಲ್ಲ. ಹ್ಮ್. ಇಲ್ಲೇ ಇಟ್ಟಿದ್ದೆ ಅಲ್ವಾ? ಎಲ್ಲಿ ಕಾಣಿಸ್ತಿಲ್ವಲ್ಲೋ? ಅಯ್ಯೋ, ಆ? ಲೇ, ಸಾಮಾನ್ ತಗೊಂಡೋಗೋದ್ಬಿಟ್ಟು ಅಂಗಡಿನ ಹಾಳು ಮಾಡ್ತ್ಯಾ? ಇಲ್ಲ, ನನ್ ತಂಗಿ ಶೂ ಇರು, ಇಲ್ಲೇ ನಿನಗ್ ಇಟ್ಟಿದ್ದೆ. ಮಾಡ್ತೀನಿ ಈಗ. ಇಲ್ಲ ಅಣ್ಣ, ನಾನು ಏಯ್, ಕದೀತಾ ನಿಂತ್ಕೊಳ್ಳೋ. ಇರ್ಲಿಲ್ಲ, ನಾನು ಶೂ ಹುಡುಕ್ತಿದ್ದೆ. ಆ? ಇಡೀ ತರಕಾರಿ ಎಲ್ಲ ರಚಾಪಿಚಿ ಮಾಡ್ಬಿಡ್ತಾನೆ. ಏಯ್ ಏಯ್ ಏಯ್, ಎಷ್ಟು ಧೈರ್ಯ ನಿಂಗೆ? ಮತ್ತೆ ಬರ್ತ್ಯಾ? ಏನಮ್ಮ, ನಿಮಗೆಲ್ಲ ನಾಚಿಕೆ ಆಗಲ್ವಾ? ನಮ್ಮ ಹತ್ರ ಸಾಲ ತಗೊಂಡು ನಿಮ್ ತೊಂದರೆ ಎಲ್ಲ ತೀರ್ಸ್ಕೊಂಬಿಟ್ರಿ. 2 ತಿಂಗಳಿಂದ ಹಣ ಕೊಟ್ಟಿಲ್ಲ. ಏನ್ ಅರ್ಥ ಇದು? ಏನೋ ನಿನ್ ಗಂಡ ಸ್ವಲ್ಪ ಓದಿದಾನೆ ಕೊಡ್ತಾನೆ ಅಂತ ಸುಮ್ನೆ ಇದ್ದೆ ಇಷ್ಟ ದಿನ. ಈ ತಿಂಗಳ ಹಣ ಕೊಡ್ಲಿಲ್ಲ ಅಂದ್ರೆ ಮರ್ಯಾದೆ ಕೆಟ್ಟೋಗುತ್ತೆ. ಚೀಟಿ ಹಾಕಿರೋರು ನನ್ ಮನೆ ಮುಂದೆ ನಿಂತ್ಯಾರೆ. ನನಗಿದ್ ಬೇಕಾ? ಸ್ವಲ್ಪ ಮೆತ್ತಗ್ ಮಾತಾಡಿ. ಅವರು ಕೆಲ್ಸಕ್ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನಾನೇ ಬಂದ್ ಹಣ ಕೊಡಕ್ ಹೇಳ್ತೀನಿ. ಯಾವಾಗ ಬಂದ್ ಕೇಳಿದ್ರು ಇದೇ ಹೇಳ್ತೀರಾ? ಏನು ಯಾಮಾರ್ಸ್ಬೇಕು ಅಂತಿದ್ದೀರಾ? ನಾವು ಬೇರೆಯವ್ರ ಹಣಕ್ಕೆ ಆಸೆ ಪಡೋರಲ್ಲ. 2 ತಿಂಗಳಿಂದ ಅವ್ರಿಗೆ ಸರಿಯಾಗಿ ಕೆಲ್ಸನೇ ಇಲ್ಲ. ಖಂಡಿತ ನಿಮ್ ಹಣ ಕೊಟ್ಬಿಡ್ತೀವಿ. ಸ್ವಲ್ಪ ತಡ್ಕೊಳ್ಳಿ ಅಣ್ಣ. ನಿನ್ ಗಂಡ ಬಂದ್ರೆ ಸುಮ್ನೆ ಬಂದು ಹಣ ಕೊಡಕ್ ಹೇಳು, ಇಲ್ಲಾಂದ್ರೆ ಅಸಹ್ಯ ಆಗ್ಬಿಡುತ್ತೆ. ಹಣ ಬೇಕಾದ್ರೆ ಬಂದ್ಬಿಡ್ತಾರೆ, ಕೊಡ್ಬೇಕಾದ್ರೆ ಸಿಗೋದೇ ಇಲ್ಲ. ಏನ್ ತಲೆನೋವಯ್ಯ. ಏನಾಯ್ತಮ್ಮ? ಏನಿಲ್ಲಪ್ಪ. ನಿನ್ ತಂಗಿ ಹತ್ರ ಹೋಗಿ ಒಂದ್ ಸೇರ್ ಅಕ್ಕಿ ನೆನ್ಸಕ್ ಹೇಳು. ಸರಿ ಅಮ್ಮ. ನನ್ ಶೂ ಹೊಳ್ಸ್ಕೊಂಬಂದ ಅಣ್ಣ. ಅಮ್ಮ ನಿನ್ಗೆ ಅಕ್ಕಿ ನೆನ್ಸಕ್ ಹೇಳಿದ್ರು. ನನ್ ಶೂ ಚೆನ್ನಾಗ್ ಹೊಳ್ದಿದಾರಾ? ಅಮ್ಮ ನಿನ್ಗೆ ಒಂದ್ ಸೇರ್ ಅಕ್ಕಿ ನೆನ್ಸಕ್ ಹೇಳಿದ್ದಾರೆ. ಹ್ಮ್, ಎಲ್ ಹೋಗ್ತಿದ್ಯಾ? ನನ್ ಶೂ ಹೆಂಗಿದೆ ಅಂತ ನೋಡಕ್ಕೆ. ನಿನ್ ಶೂ ಹೊರಗಡೆ ಇಲ್ಲ. ಆಟ ಆಡ್ಬೇಡ ಅಣ್ಣ. ನಿಜ ಹೇಳ್ತಾ ಇದ್ದೀನಿ, ನಿನ್ ಶೂ ಹೊಲ್ಸ್ಕೊಂಬರ್ಬೇಕಾದ್ರೆ ಮಿಸ್ ಆಯ್ತು ಸಾರ. ನನ್ ಶೂ ಕಳ್ದಾಕ್ಬಿಟ್ಯಾ? ಇಲ್ಲ, ತರಕಾರಿ ಅಂಗಡಿಗೆ ಹೊರಗಡೆ ಇಟ್ಬಿಟ್ಟು ತರಕಾರಿ ತರಕ್ ಹೋದ್ನಾ. ವಾಪಸ್ ನೋಡಿದ್ರೆ ಅಲ್ಲಿ ಶೂ ಇಲ್ಲ. ಹಾಗಾದ್ರೆ ನನ್ ಶೂ ಕಳ್ದೋಯ್ತು. ಇಲ್ಲ, ನೀನ್ ಅಮ್ಮನ್ಗೆ ಹೇಳ್ಬೇಡ, ನಾನು ಹೋಗಿ ಹುಡುಕೊಂಬರ್ತೀನಿ. ಶೂ ಇಲ್ಲ ಅಂದ್ರೆ ನಾನ್ ಸ್ಕೂಲ್ಗೆ ಹೆಂಗ್ ಹೋಗ್ತೀನಿ? ನೀನ್ ಅಳ್ಬೇಡ, ನಾನು ಹೇಗಾದ್ರೂ ಹೋಗಿ ಹುಡುಕೊಂಡ್ ಬರ್ತೀನಿ ಸಾರಾ, ಪ್ಲೀಸ್. ದಯವಿಟ್ಟು ಅಪ್ಪಂಗೂ ಹೇಳ್ಬೇಡ ಪ್ಲೀಸ್. ಹೇ ದೇವಾ, ಹಾ ಬಂದಿಮ್ಮ. ಎಲ್ಲಿ ಹೋಗ್ತಿದ್ಯೋ? ಹೊತ್ತಿಗೆ ತುಂಬಾ ಭಾರ ಆಗಿದೆ ಕಣೋ, ಸ್ವಲ್ಪ ಸಹಾಯ ಮಾಡೋ. ಹೇ ದೇವಾ, ಹಾ? ನಾಳೆ ನಮ್ ಬೀದಿ ಹುಡ್ಗ್ರ ಜೊತೆ ಮ್ಯಾಚ್ ಇದೆ, ಆಡಕ್ ಬರ್ತ್ಯಾ? ಇಲ್ವೋ, ನಂಗೆ ಕೆಲ್ಸ ಇದೆ, ಬರಲ್ಲ. ಇನ್ನು 2 ರೂಪಾಯಿ ಕೊಡಿ. ಏಯ್, ಏನೋ ಆಗ್ಲೇ ಬಂದು ತರಕಾರಿನೆಲ್ಲ ಕೆಳಗ್ ಹಾಕ್ದೆ, ಇವಾಗ ಏನೋ ಮಾಡ್ತಿದ್ಯಾ? ಏಯ್, ನಾನ್ ನಿನ್ನ ಹೊಡಿಲೇ ಇಲ್ವಲ್ಲೋ, ಯಾಕೋ ಅಳ್ತಾ ಇದ್ಯಾ? ನನ್ ತಂಗಿ ಶೂ ಇಲ್ಲೇ ಇಟ್ಟಿದ್ದೆ, ಕಾಣಿಸ್ತಿಲ್ಲ. ಶೂ ಇಟ್ಯಾ? ಇಲ್ಲಿಲ್ವಲ್ಲೋ? ಇಲ್ಲ, ಇಲ್ಲೇ ಇಟ್ಟು ಒಳಗಡೆ ಹೋದೆ, ಶೂ ಕಾಣಿಸ್ತಿಲ್ಲ. ಶೂ ಇಲ್ಲ ಅಂದ್ರೆ ನನ್ ತಂಗಿ ಸ್ಕೂಲ್ಗೆ ಹೋಗಕ್ಕಾಗಲ್ಲ. ಏ, ಹಾಗಾದ್ರೆ ಆ ಕಸ ಎತ್ಕೊಂಡು ಹೋಗೋನ್ ಬಂದಲ್ಲ, ಅವನೇ ತಗೊಂಡಿರ್ತಾನೆ. ಅವನ್ನ ಮೊದ್ಲು ಹಿಡಿ, ಹೋಗು ಹೋಗು ಸರಿ, ಬೇಗ.
ಏನೋ ಸೌಂದರ್ಯ, ಅಯ್ಯ ತಗೊಂಡಿರೋ ದುಡ್ಡಿಗೆ ಬಡ್ಡಿ ಕೊಡಕ್ಕಾಗಲ್ಲ, ಆದ್ರೆ ಹೊಟ್ಟೆ ತುಂಬಾ ತಿನ್ನಂಗ್ ಕಾಣಿಸುತ್ತೆ. ನಿನ್ ಫ್ರೆಂಡ್ ಮಗಳನ್ನ ಕಾಲೇಜಿಗೆ ಸೇರಿಸ್ಬೇಕು ಅಂದ್ಬಿಟ್ಟು ನೀನ್ ತಾನೇ ಬಂದು ದುಡ್ಡಿಸ್ಕೊಂಡು ಹೋಗಿದ್ದು ಹೇಳ. ಹೌದು ಅಯ್ಯ. ನಿನ್ ಫ್ರೆಂಡ್ ಒಬ್ಬ ಕೆಲ್ಸಕ್ಕೆ ಬಾರ್ದವನು, ಅವನು ನಂಬಿ ಯಾರು ದುಡ್ಡು ಕೊಡ್ತಿರ್ಲಿಲ್ಲ. ಸ್ವಂತದವನು ಅಂತ ಹೇಳಿ ನೀನ್ ಜಾಮೀನ್ ಹಾಕ್ದೆ, ಅದು ನಂಬ್ತಾನೆ ನಾನು ದುಡ್ಡು ಕೊಟ್ಟಿದ್ದು. ನಿನ್ ಕೆಟ್ಟ ಟೈಮು ಅವನೋಗಿ ಸೇರ್ಬಿಟ್ಟ. ಜಾಮೀನ್ ಕೊಟ್ಟವ್ ನೀನ್ ತಾನೇ ದುಡ್ಡು ಕೊಡ್ಬೇಕು. ತಗೊಳ್ಳಿ ಅಯ್ಯ, ಈ ತಿಂಗಳು ಬಡ್ಡಿ ಹಣ 2500 ರೂಪಾಯಿ ಇದೆ. ಸ್ವಲ್ಪ ಇರಿ ಅಯ್ಯ, ಅಸಲನ್ನು ತೀರ್ಸ್ಬಿಡ್ತೀನಿ. ನೀನೇ ಕೊಡ್ಬೇಕು. ಅಸಲ್ನ ಆರಾಮಾಗಿ ಕೊಡು, ಬಡ್ಡಿ ಮಾತ್ರ ಕರೆಕ್ಟಾಗಿ ಕೊಟ್ಬಿಡು. ನಿಮ್ ಹಣಕ್ ನಾನೇ ಜವಾಬ್ದಾರಿ, ಬೇಗ ಕೊಟ್ಬಿಡ್ತೀನಿ ಅಯ್ಯ. ಓದ್ದವನೇ ಬಿಡ. ಎತ್ತ ಗಾಡಿ. ನಿನಗೆ ಯಾರು ಹೇಳಿದ್ದ ಚೀಟಿಕಾರ ಹತ್ತ ಮಾತಾಡಕ್ಕೆ? ಅವನೇ ಒಬ್ಬ ದೊಡ್ಡ ಪೊರ್ಕಿ ರೌಡಿ. ಇಲ್ಲ ರೀ, ಅವರೇ ಮನೆ ಹತ್ರ ಬಂದು ಮಾತಾಡ್ಕೊಂಡು ಹೋಗಿದ್ದು. ಅವನ ಹತ್ರ ನಾ ಮಾತಾಡ್ತೀನಿ ಇರು. ನಿನಗೆ ಆರೋಗ್ಯ ಸರಿ ಇಲ್ಲ, ನೀನ್ ಯಾಕೆ ಬಟ್ಟೆ ಎಲ್ಲ ಒಗ್ಯಕ್ ಹೋದೆ? ಬೇರೆ ಯಾರು ಹೋಗಿತಾರೆ ರೀ? ದೇವ ಎಲ್ಲಿ? ಅಲ್ಲೇ ಹೊರಗಡೆ ಆಟಾಡ್ಕೊಳ್ತಿದ್ದ. ಯಾವಾಗ ನೋಡಿದ್ರು ಆಟ 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 ಅಂತ. ಅವ್ನ ವಯಸ್ಸಿನಲ್ಲಿ ನನ್ನ ತಂದೆಗೆ ಎಷ್ಟು ಸಹಾಯ ಮಾಡ್ತಿದ್ದೆ, ಮನೆಗೆಲ್ಲ ಎಷ್ಟು ಸಹಾಯ ಮಾಡ್ತಿದ್ವಿ. ಅವ್ನ್ ಬರ್ಲಿ ರಾಸ್ಕಲ್, ಕಾಲ್ ಮುರಿತೀನಿ. ಸುಮ್ನೆ ಇರು. ಎಲ್ಲ ಸುತ್ತಕ್ ಹೋಗಿದ್ದೆ? ಇಲ್ಲಪ್ಪ, ಏನಾಯ್ತಂದ್ರೆ ಬಾರೋ ಇಲ್ಲಿ. ಮನೇಲಿದ್ದು ಅಮ್ಮಂಗ್ ಸ್ವಲ್ಪ ಸಹಾಯ ಮಾಡು ಅಂತಂದ್ರೆ ಊರ್ ಸುತ್ತೀಯಾ, ಟೈಮ್ ವೇಸ್ಟ್ ಮಾಡ್ತೀಯಾ. ಬಿಡ್ತೀನಿ ನಿನ್ನ ನಾಲ್ಕು. ಆ ಕಡೆ ಹೋಗು, ಬುದ್ಧಿ ಕಲಿಸ್ಬೇಕು. ಏನ್ರಿ ಏನಾಗಿದೆ ನಿಮ್ಗೆ? ಬೇರೆ ಯಾರ ಮೇಲಿನ ಕೋಪನ ನನ್ನ ಮಗ ಮೇಲೆ ತೋರಿಸ್ಬೇಡಿ. ಅಮ್ಮ. ಸಾರಿಪ್ಪ, ನಾನು ಅಮ್ಮಂಗೆಲ್ಲ ಹೆಲ್ಪ್ ಮಾಡ್ತೀನಿ. ತುಂಬಾ ನೋವ್ತಿದೆ ಅಪ್ಪ. ಇಲ್ಲ ಕಣೋ, ಇನ್ಮೇಲಿಂದ ನಿನಗೆ ಹೊಡಿಯಲ್ಲ ಅಪ್ಪ ನಾನು. ಅಯ್ಯೋ ಅಯ್ಯೋ, ಅಳ್ಬೇಡಪ್ಪ, ಅಳ್ಬೇಡ ಆಯ್ತಾ, ಅಳ್ಬೇಡ. ಸ್ಲಿಪ್ಪರ್ಸ್ ಹಾಕೊಂಡು ನೀನು ಸ್ಕೂಲಿಗೆ ಹೋಗು. ನನ್ನ ಸ್ಲಿಪ್ಪರ್ಸ್ ಹಾಕೊಂಡು ಸ್ಕೂಲಿಗೆ ಹೋಗು. ನಿಮ್ ಸ್ಕೂಲಲ್ಲಿ ಸ್ಲಿಪ್ಪರ್ ಹಾಕೊಂಡ್ರೆ ಒಳಗಡೆ ಬಿಡ್ತಾರಾ? ನಮ್ ಸ್ಕೂಲಲ್ಲಿ ಬಿಡಲ್ಲ. ನಮ್ ಸ್ಕೂಲಲ್ಲಿ ಚಪ್ಪಲಿ ಹಾಕೊಂಡು ಹೋಗಕ್ಕೆ ಬಿಡೋದಿಲ್ಲ. ನಾನ್ ಶೂ ಕಳ್ದಾಕಿದ್ಯಾ ಅಂತ ನನ್ನ ಅಪ್ಪನಿಗೆ ಹೇಳ್ತೀನಿ. ಅಪ್ಪಂಗೆ ಶೂ ಕಳ್ದೋಗಿದ್ ವಿಷಯ ಗೊತ್ತಾದ್ರೆ ಇಬ್ರಿಗೂ ಮತ್ತೆ ತುಂಬಾ ಹೊಡಿತಾರೆ. ಅದು ಅಲ್ದೆ ಇವಾಗ ಅಪ್ಪನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ನಮ್ಗೆ ಶೂ ಕೊಡ್ಸೋದಿಕ್ಕೆ. ಹಾಗಾದ್ರೆ ಏನ್ ಮಾಡೋದು? ನಿನಗೆ ಬೆಳಿಗ್ಗೆ ತಾನೆ ಸ್ಕೂಲು, ನನಗೆ ಮಧ್ಯಾಹ್ನ. ನೀನು ನನ್ನ ಶೂ ಹಾಕೊಂಡು ಬೆಳಿಗ್ಗೆ ಸ್ಕೂಲ್ಗೆ ಹೋಗು.
ನೀನು ಸ್ಕೂಲಿಂದ ಬಂದ್ಮೇಲೆ ಅದೇ ಶೂ ಹಾಕೊಂಡು ನಾನ್ ಸ್ಕೂಲ್ಗೆ ಹೋಗ್ತೀನಿ. ಹಳೆ ಪಾತ್ರೆ ಹಳೆ ಕಬ್ಣ ಹಳೆ ಪೇಪರ್. 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 ಓಡು ಓಡು ಓಡು. ಓಕೆ ಗರ್ಲ್ಸ್, ನಾವಿವಾಗ ಲಾಂಗ್ ಜಂಪ್ ನ ಟೆಸ್ಟ್ ಮಾಡ್ತೀವಿ. ಎಲ್ಲರೂ ಎಷ್ಟ್ ದೂರ ಆಗುತ್ತೋ ಅಷ್ಟ್ ದೂರ ಜಿಗಿಬೇಕು. ಓಕೆ, ರೇಣುಕಾ ಜಂಪ್. ನೆಕ್ಸ್ಟ್ ಮಧುಮಿತಾ ಜಂಪ್. ಪೂಜಾ ಜಂಪ್. ಪಾರ್ವತಿ ಜಂಪ್. ಶಿವಶಕ್ತಿ, ಆರ್ ಯು ರೆಡಿ? ರೆಡಿ ಮಿಸ್. ಶಿವಶಕ್ತಿ ಜಂಪ್. ಅಯ್ಯೋ, ಸೈಲೆನ್ಸ್. ಏಜ್ ಬೀಳಿಲ್ಲ ಅಲ್ವಾ? ಸರಿ ಬಾ. ಗ್ರೌಂಡಿಗೆ ಬರ್ಬೇಕಾದ್ರೆ ಎಲ್ಲರೂ ಸ್ನೀಕರ್ಸ್ ಹಾಕೊಂಡೇ ಬರ್ಬೇಕು. ಬರ್ಡೇ ಇದ್ರು ಸ್ನೀಕರ್ಸ್ ಹಾಕೊಂಬಂದ್ರೆ ಆಟಾಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಓಕೆ, ಹೋಗು. ನೆಕ್ಸ್ಟ್ ನಂದಿನಿ. ರೆಡಿ ಮಿಸ್. ನಂದಿನಿ ಜಂಪ್. ದೀಪಾ ಜಂಪ್. ಸಾರಾ, ಬೇಗ ಹುಡ್ಕೊಂಬಾ. ಯಾಕೆ ಲೇಟು? ಸ್ಕೂಲ್ ಬಿಟ್ಟಾಗ್ಲಿಂದ ಓಡ್ಕೊಂಡ ಬರ್ತಿದ್ದೀನಿ. ಸರಿ, ಬೇಗ ಶೂ ತೆಗಿ. ನನಗೆ ಸ್ಕೂಲಿಗೆ ಲೇಟ್ ಆಯ್ತು. ಸರಿಯಾದ ಟೈಮ್ಗೆ ಸ್ಕೂಲ್ಗೆ ಹೋದ್ಯಾ ಅಣ್ಣ? ಇಲ್ಲ, ಅರ್ಧ ಗಂಟೆ ಲೇಟ್ ಆಯ್ತು. ನಾಳೆ ಸ್ವಲ್ಪ ಬೇಗ ಬರ್ಬೇಕು ಸಾರಾ. ಸ್ಕೂಲ್ ಬಿಟ್ರೆ ತಾನೇ ಬರಕ್ಕಾಗೋದು. ನೀನ್ ಅಮ್ಮನ ಹತ್ರ ಶೂ ಬಗ್ಗೆ ಏನ್ ಹೇಳಿಲ್ಲ ಅಲ್ವಾ? ಹೇಳಲ್ಲ ಅಂದ್ರೆ ನಾನ್ ಹೇಳಲ್ಲ, ಯಾಕಂದ್ರೆ ನೀನ್ ನನ್ನ ಅಣ್ಣ. ಗುಡ್ ಗರ್ಲ್. ಆದ್ರೆ ನನ್ ಶೂ ತುಂಬಾ ಕೊಳೆ ಆಗಿದೆ, ಅದನ್ನ ಹಾಕೊಂಡ್ ಹೋಗೋಕ್ ನಂಗ್ ನಾಚಿಕೆ ಆಗುತ್ತೆ. ಇದೇ ಕಾರಣ ಹೇಳಿ ನನ್ ಶೂ ಹಾಕೊಂಡ್ ಹೋಗ್ಬಾರ್ದು ಅಂತ ಇದ್ಯಾ ನೀನು? ನಿಜವಾಗ್ಲೂ ನಿನ್ ಶೂ ಕೊಳೆ ಆಗಿದೆ, ಇಲ್ಲಿ ನೋಡು. ಅಂದ್ರೆ ವಾಶ್ ಮಾಡೋಣ.
ನಮ್ಮ ಮನೆಯ ಅಂಗಳದಿ ಸಂತಸದಿ ನವಿಲಿನಂತೆ ಮನಸ್ಸು ತೆರೆದು ಆಡಿ ಹಾಡಿ ಹೂತೋಟದ ಚಂದದ ಹೂಗಳು ನಾಚುವಂತೆ ನಗುತ್ತಲಿರುವ ಮಕ್ಕಳಿವರು. ಪ್ರೀತಿ ಮಾತು ಎಲ್ಲ ಹಿತವು ಕೊಡುವುದಲ್ಲ, ಪ್ರೀತಿಯಿಂದ ಕೂಡಿ ಬಾಳುತ್ತಿಹರು ನೋಡಿ. ಪ್ರೀತಿಗೆಂದು ಕಮ್ಮಿ ಇಲ್ಲ ನಮ್ಮ ನಡುವಲೆಂದು. ನಮ್ಮ ಮನೆಯ ಅಂಗಳದಿ ಸಂತಸದಿ ನವಿಲಿನಂತೆ ಮನಸ್ಸು ತೆರೆದು ಆಡಿ ಹಾಡಿ ಗಾಳಿಯಂತೆ ತಂಪು ತರುವ ಪ್ರೀತಿ ಮಾತು. ಗಗನವೇ ಬಾಗಿ ಭೂಮಿ ಸೇರಿದಂತೆ ಗಾಳಿಯಂತೆ ತಂಪು ತರುವ ಪ್ರೀತಿ ಮಾತು. ಗಗನವೇ ಬಾಗಿ ಭೂಮಿ ಸೇರಿದಂತೆ. ಅಣ್ಣ ಶೂ ನೆನ್ಯತ್ತಣ್ಣ. ಅಣ್ಣ ಎದ್ದೇಳಣ್ಣ, ಒಣ ಹಾಕಿರೋ ಶೂ ನೆನ್ಯತ್ತಣ್ಣ. ಊರಲ್ಲಿರುವ ಜನರೆಲ್ಲ ನಮ್ಮ ಜೊತೆ ಸೇರುತ್ತಾ ಪ್ರೀತಿಯಿಂದ ಕೂಡಿ ಆಡಿ ನಲಿಯುತ್ತಾ. ಊರ ಜನರ ಕಣ್ಗಳು ನಮ್ಮ ಮೇಲೆ ಎಂದಿಗೂ ನಮ್ಮ ಖುಷಿಯ ನೋಡಿ ದೃಷ್ಟಿ ಹಾಕುತ್ತಾ. ಕಷ್ಟ ಸುಖದ ಮಧ್ಯೆಯೇ ಎಂದಿಗೂ ಇರುವುದು ತಂದೆ ತಾಯಿ ಮಕ್ಕಳ ಪ್ರೀತಿಯೂ ಎಂದಿಗೂ. ನಮ್ಮ ಮನೆ ಎಂದಿಗೂ ನಮ್ಮ ಅರಮನೆ, ನಮ್ಮ ಪ್ರೀತಿ ಎಂದಿಗೂ ಶಾಶ್ವತ. ನಮ್ಮ ಮನೆಯ ಅಂಗಳದಿ ಸಂತಸದಿ ನವಿಲಿನಂತೆ ಮನಸ್ಸು ತೆರೆದು ಆಡಿ ಹಾಡಿ ಹೂತೋಟದ ಚಂದದ ಹೂಗಳು ನಾಚುವಂತೆ ನಗುತ್ತಲಿರುವ ಮಕ್ಕಳಿವರು. ಅಣ್ಣ ತಂಗಿ ಪ್ರೀತಿಯು ಎಂದಿಗೂ ಶಾಶ್ವತ, ಆಟ ಪಾಠ ಜೊತೆಯಲ್ಲೇ ನಡೆಯುತ್ತಾ. ಅಣ್ಣ ತಂಗಿ ಚೇಷ್ಟೆಯು ಎಂದಿಗೂ ಮೀರದು, ತಂದೆ ತಾಯಿಗೆ ಎಂದು ನೋವ ನೀಡರು. ಹಕ್ಕಿಗಳ ಗೂಡಿನಂತೆ ನಮ್ಮ ಮನೆಯು, ಚಿಕ್ಕ ಚಿಕ್ಕ ಆಟಗಳಲ್ಲಿ ಸುಖವನ್ನು ಕಾಣುವ. ನಮ್ಮ ಮನೆ ನಮ್ಮ ಪ್ರೀತಿಯಲ್ಲೂ ಇಲ್ಲವೋ, ನೀವೇ ಒಂದು ಬಾರಿ ನಮ್ಮ ನೋಡಿ ಬನ್ನಿ. ನಮ್ಮ ಮನೆಯ ಅಂಗಳದಿ ಸಂತಸದಿ ನವಿಲಿನಂತೆ ಮನಸ್ಸು ತೆರೆದು ಆಡಿ ಹಾಡಿ ಪ್ರೀತಿ ಮಾತು ಎಲ್ಲ ಹಿತವು ಕೊಡುವುದಲ್ಲ, ಪ್ರೀತಿಗೆಂದು ಕಮ್ಮಿ ಇಲ್ಲ ನಮ್ಮ ನಡುವಲೆಂದು. ನಮ್ಮ ಮನೆಯ ಅಂಗಳದಿ ಸಂತಸದಿ ನವಿಲಿನಂತೆ ಮನಸ್ಸು ತೆರೆದು ಆಡಿ ಹಾಡಿ. ಇವತ್ತೆಲ್ಲ ಕೆಲ್ಸನೂ ಸಾರಾ ಮಗ್ಲೇ ಮಾಡಿತ್ತು. ನನ್ಗ್ ಒಂದ್ ಕೆಲ್ಸನೂ ಮಾಡಕ್ ಬಿಡ್ಲಿಲ್ಲ. ಸಾರಾಗೆ ದೇವನೇ ಸಹಾಯ ಮಾಡಿತ್ತು. ಅಮ್ಮ ಹೇಳಿ ಹೇಳಿ ನಾನೇ ಒಲೆ ಹಚ್ಚಿ ಅಡ್ಗೆನ ಮಾಡ್ದೆ, ನಾನೇ ತರಕಾರಿ ಎಲ್ಲ ಹಚ್ಚಿ ಸಾಂಬಾರ್ ಮಾಡ್ದೆ. ಸ್ವಲ್ಪ ತಿನ್ ನೋಡಿ. ನನ್ ಚಿನ್ನ ಏನ್ ಮಾಡಿದ್ರು ಚೆನ್ನಾಗಿ ಮಾಡ್ತಾಳೆ. ಅಮ್ಮಗ್ ಹುಷಾರಿಲ್ಲ ಅಲ್ವಾ, ನಾವೇ ಎಲ್ಲ ಸಹಾಯ ಮಾಡ್ಬೇಕು. ನಿನಗೆ ಹುಷಾರಿಲ್ಲ ಅಲ್ವಾ, ಸ್ವಲ್ಪ ಸಮಾಧಾನವಾಗಿ ಆರಾಮಾಗಿರು. ಮಾತ್ರೆ ಎಲ್ಲ ಸರಿಯಾಗಿ ತಗೋ, ರೆಸ್ಟ್ ತಗೋ, ಅವಾಗ್ಲೇ ನೀನು ಹುಷಾರಾಗೋದು. ಸರಿ ರೀ. 14 ವರ್ಷಗಳು ಮುಗಿದು ನನ್ನ ಅಣ್ಣ ಬರುವವರೆಗೂ ಕಷ್ಟಗಳನ್ನು ಸಹಿಸಿ ಉಸಿರನ್ನು ಹಿಡಿದುಕೊಂಡಿರುತ್ತೇನೆ. ಅಲ್ಲಿಯವರೆಗೂ ಅಯೋಧ್ಯೆ ನಿಮ್ಮ ಪಾದರಕ್ಷೆಯಲ್ಲೇ ಇರಲಿ. பாதுகையே துணையாகும், என்னாலும் உன் துணையாகும். உலகெல்லாம் போற்றிடும் தேவா,
பாதுகையே துணையாகும் என்னாலும் உன் பாதுகையே துணையாகும். 98.3 ಮಿರ್ಚಿ, ಇದು ತುಂಬಾ ಹಾಟ್ ಮಗ. ಜೊತೆಯಲಿ ಜೊತೆಯಲಿ ಇರುವೆನು. ರಾಜ ರಾಜನೇ, ಸ್ಟಿಲ್ ಹಿ ಇಸ್ ರಾಕಿಂಗ್ ಅಲ್ಲ? ಹೌದು ಅಣ್ಣ. ಹೌದು, ಇಳಯರಾಜ ಹಾಡು ಕೇಳಿದ್ರೆ ನಿನಗೆ ಯಾರು ನೆನಪಾಗತ್ತೆ? ಭಾರತಿ ಅಕ್ಕ. ಎಸ್, ಇಳಯರಾಜ ಅವರ ದೊಡ್ಡ ರಸಿಕರಲ್ಲಿ ನಮ್ಮ ಭಾರತೀಯ ಅಕ್ಕನೂ ಒಬ್ಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏಳು ಎದ್ದೇಳು ಎದ್ದೇಳು ಲೋಕನೆ, ಎದುರಿಸಿ ಬಂದರು ನಿನ್ನ ಗೆಲ್ಲೋರು ಯಾರಿಲ್ಲ ನಿನಗೆಂದು. ನೀ ಅಂಜಬೇಡ ಎಂದಿಗೂ, ಅಳುಕಬೇಡ ಎಂದಿಗೂ. ಭಯ ಪಡ್ಬಾರ್ದು, ಯಾವ್ದಕ್ಕೂ ಭಯ ಪಡ್ಬಾರ್ದು. ಆ ಆಕಾಶನೇ ಬಂದು ನಮ್ ತಲೆ ಮೇಲೆ ಬಿದ್ರು ನಾವ್ ಮಾತ್ರ ಅಂಜಬಾರ್ದು. ಇದನ್ನೇ ದೊಡ್ಡ ದೊಡ್ಡ ಕವಿಗಳು ಹೇಳೋದು. ಭಾರತಿ, ಮಧ್ಯಾಹ್ನದ ಊಟ ಕಟ್ಟಿವ್ನಿ, ನಾನು ನೀರ್ ತುಂಬಿಸ್ಕೊಂಬತ್ತೀವ್ನಿ. ನೀನು ಹಾಡ್ ಕೇಳ್ಕೊಂಡೆ ಕೂತ್ಕೊಳ್ದೆ ಬಿರ್ನ್ ಹೊರಡು. ಏನು ಕುವೆಂಪು ಅವ್ರ ಕವನ ಅರ್ಥ ಆಯ್ತಾ? ವೆರಿ ಗುಡ್. ನೀವಿನ್ನೂ ಟೀಚರ್ ಓದ್ತಾ ಇದ್ದೀರಾ, ಟೀಚರ್ ಸಹ ಆಗಿಲ್ಲ, ಆದ್ರೂ ಎಲ್ಲಾರ್ಗಿಂತ ತುಂಬಾ ಚೆನ್ನಾಗಿ ಪಾಠ ಮಾಡ್ತೀರಾ. ಸರಿ, ನೆಕ್ಸ್ಟ್ ವೀಕ್ ಎಲ್ಲಾರ್ಗೂ ಮಿಡ್ ಟರ್ಮ್ ಬರ್ತಾ ಇದೆ. ಎಲ್ಲಾರು ಚೆನ್ನಾಗಿ ಬರ್ದು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕು. ಓಕೆ, ಬಾಯ್ ಬಾಯ್. ಶ್ರೋತೃಗಳೇ, ಈಗ ನೀವು ಕೇಳುತ್ತೀರಾ ಹಳೆಯ ಹಾಡುಗಳನ್ನು. ಈಗ ಪ್ರಸಾರ ಮಾಡುತ್ತಿದ್ದೇವೆ ರಾಜ್ಕುಮಾರ್ ಅವರ ಸುಮಧುರ ಗೀತೆಗಳನ್ನ. ಕೇಳಿರಿ, ಆನಂದಿಸಿ. ಅದಕ್ಕೂ ಮುಂಚೆ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದೇನೆ, ಅದಕ್ಕೆ ಉತ್ತರಿಸಿ ಬಹುಮಾನಗಳನ್ನು ಗೆಲ್ಲಿರಿ. ಈ ಹಾಡನ್ನು ಹಾಡಿರುವವರು ಯಾರೆಂದು ಹೇಳಿ ಬಹುಮಾನವನ್ನು ಗೆಲ್ಲಿರಿ. ಪ್ರಥಮ ಬಹುಮಾನ ಒಂದು ಚಿನ್ನದ ನಾಣ್ಯವಾಗಿರುತ್ತದೆ. ದ್ವಿತೀಯ ಬಹುಮಾನ ಬೆಳ್ಳಿಯ ನಾಣ್ಯ. ತೃತೀಯ ಬಹುಮಾನವಾಗಿ ಒಂದು ತಾಮ್ರದ ಚೊಂಬನ್ನು ಕೊಡುತ್ತಿದ್ದೇವೆ. ಊಟ ಮಾಡು ಚಿನ್ನ, ಸ್ವಲ್ಪನಾದ್ರೂ ಊಟ ಮಾಡಮ್ಮ. ಒಂದೇ ಒಂದು ತುತ್ತು ತಗೋ. ಅಪ್ಪ ಬೇಡಪ್ಪ. ಊಟ ಮಾಡ್ದೇನೆ ಪರೀಕ್ಷೆನಲ್ಲಿ ಸರಿಯಾಗಿ ಬರೆಯಕ್ಕಾಗೋದು. ಊಟ ಮಾಡಮ್ಮ. ಆ ಆ ಆ ಕೇಳಿರಿ, ಆನಂದಿಸಿ. ಭಾರತಿ, ಏ ಭಾರತಿ, ಇನ್ನೂ ಹೊರಟಿಲ್ವಾ? ಹಾ, ಹೊರಟ್ಬಿಟ್ಟೆ ಅಮ್ಮ. ಬೇಗ ಹೊರಡವ್ವಾ. ವಿನಯ್, ವಿದ್ಯಾ, ಬಿಂದು, ನಿತಿನ್, ರಾಗಿಣಿ, ಮಲ್ಲಿಕಾ, ಕಾಂತೇಶ್, ವೀರೇಶ್, ಈ ಶ್ರೋತೃಗಳ ಕೋರಿಕೆಯ ಮೇರೆಗಾಗಿ ಬೇಗ ಹೋಗು, ಬಸ್ ಹೊರಟೋಗತ್ತೆ. ಹೋಗು ಹೋಗು ಹೋಗು. ಕಂಡಕ್ಟರ್ ಅಣ್ಣ, ಬಸ್ನ ಸ್ವಲ್ಪ ನಿಲ್ಸಿ. ಇಳಿಸು. ಕ್ಷಮಿಸ್ಬಿಡಮ್ಮ. ಯಾಕೆ ಬಸ್ ಇಷ್ಟ ಬೇಗ ಹೊರಟ್ಬಿಡ್ತು ಗೊತ್ತಿಲ್ವೇ? ನಿನ್ನಿಂದಾನೇ ನನ್ ಬಸ್ ಮಿಸ್ ಆಯ್ತು. ಟೈಮ್ ಆಯ್ತು, ಇವಾಗ ಹೇಗ್ ಕಾಲೇಜಿಗೆ ಹೋಗೋದು? ಲೇ ಸೂರಿ, ಕೂಗಲೇ. ಕೊಡೈಕಾನಲ್ 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 ಗಾಡಿ ಹೋಗುತ್ತೆ. ಆ ಜೀಪಲ್ಲಿ ಹೋಗಣ್ವೆ, ಮತ್ತೆ 11 ಗಂಟೆಗೆ ಬಸ್ ಇರೋದು. ನನ್ನ ಹತ್ರ ಬಸ್ಸಿಗೆ ಮಾತ್ರ ನನ್ನ ಹತ್ರ ಇದೆ. ಬಾ ಕಾ ಬನ್ನಿ, ಬೇಗ ಬನ್ನಿ, ಕೊಡೈಕಾನಲ್ ಹೋಗೋಣ. ಬನ್ನಿ ಬನ್ನಿ ಕಾ ಬನ್ನಿ, ಬೇಗ ಬನ್ನಿ. ಹತ್ತಿ ಹತ್ತಿ, ಬೇಗ ಕೂತ್ಕೊಂಡೋಗಿ. ಹತ್ತಿ. ಮಚಾ, ಇಲ್ಲಿ ನಾನು ಓಡಿಸ್ತೀನಿ. ಗಾಡಿ ಓನರ್ ಹೇಳಿದ್ರೆ ಕೇಳಲೇಬೇಕು. ಓಡ್ಸು ಓಡ್ಸು. ಲೇ ತಮ್ಮ, ಇರು ನಾನು ಬಂದೆ. ಬನ್ನಿ ಆಂಟಿ, ಬನ್ನಿ ಬನ್ನಿ, ಬೇಗ ಹತ್ತಿ. ಬೇಗ ಬೇಗ. ಹೊಸಿ ಜರ್ಗವಾ. ಹೋಗೋಣ. ಹೊಡಿ ಹೊಡಿ, ರೈಟ್ ರೈಟ್. ಓಲ್ಡನ್ ಟೀಚರ್ ಕಾಲೇಜ್ ಬಂತು, ಎಲ್ಲ ಇಳೀರಿ. ಯಾಕಪ್ಪ ಗಾಡಿ ನಿಲ್ಲಿಸ್ದೆ? ಗಾಡಿ ಇಲ್ಲಿಂದ ಮುಂದಕ್ಕೆ ಹೋಗಲ್ಲ. ನಿನ್ ಗಾಡಿನೂ ಕಾಲೇಜಿಗೆ ಓದಕ್ ಹೋಗುತ್ತೆ ಅನ್ಸತ್ತೆ. ಬರ್ತೀನಿ ಮಚಾ. ಓಕೆ, ತಗೊಳ್ಳಿ ನಮ್ 3 ಜನದ ಕಾಸು. ಅವ್ರಿಗೆ ಮಾತ್ರ ದುಡ್ಡು ಬೇಡ. ಇವಾಗ ಮಾತ್ರ ಅಲ್ಲ, ಯಾವಾಗ್ಲೂ ಅವ್ರಿಗೆ ಫ್ರೀನೇ. ನಿಮ್ ಫ್ರೀ ಸರ್ವಿಸ್ ನನಗ್ ಬೇಡ. ಇದ್ ನಿಮ್ ಗಾಡಿ ರೀ. ಇವಾಗ ಈ ಕಾಸು ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಇನ್ಯಾವತ್ತೂ ಈ ಗಾಡಿಲಿ ಬರೋದ್ ಬೇಡ. ಬಾರಿ. ಅಯ್ಯೋ, ಹಾಗಿದ್ರೆ ಕೊಟ್ಬಿಡಿ. ಅವನ್ ನಿನ್ನನ್ನೇ ನೋಡ್ತಿದ್ದಾನೆ. ಅವನ್ ಕಣ್ಣು ಅವ್ನ್ ನೋಡ್ಕೊಳ್ತಾನೆ, ನನ್ಗೇನು?
ಮಿಸ್ ಎಸ್ ವಾಟ್ಸ್ ದ ಟೈಮ್ ನೌ? ಯು ಹ್ಯಾವ್ ಮೋರ್ ಟೈಮ್ ರೈಟ್ ನಾವ್. ಇಷ್ಟು ಬೇಗ ಬರ್ದು ಮುಗಿಸ್ತೀಯಾ? ಎಸ್ ಮಿಸ್. ಎಲ್ಲಾ ಕ್ವೆಶ್ಚನ್ಗೂ ಆನ್ಸರ್ ಬರ್ದಿದ್ಯಾ? ಬರ್ದಿದ್ದೀನಿ. ಓಕೆ, ಯು ಕ್ಯಾನ್ ಗೋ. ಅಶೋ, ಅಯ್ಯಯ್ಯೋ, ಶೂ ಕಾಣಿಸ್ತಿಲ್ಲ. ಯಾಕಮ್ಮ, ಯಾಕೆ ಅಳ್ತಿದೀಯ? ನನ್ ಶೂ ಡ್ರೈನೇಜ್ ಸಿಕ್ಕಾಕೊಂಡಿದೆ. ಅಣ್ಣ ಸ್ಕೂಲ್ಗೆ ಹೋಗಕ್ ವೇಟ್ ಮಾಡ್ತಿದ್ದಾನೆ. ಇರಮ್ಮ, ನೋಡ್ತೀನಿ. ಹೌದಮ್ಮ, ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೆ. ಸರಿ ಸರಿ, ಅಳಬೇಡ, ನಾನ್ ತೆಗಿತೀನಿ. ಅಲ್ಲಿ ನೋಡು, ಅಲ್ಲಿ ಹೋಗ್ತಾ ಇದೆ ನೋಡು. ಓಡಮ್ಮ. ಏ ಇವನೇ, ಆ ಶೂ ಎತ್ಕೊಡು. ಹಾ ಸರಿ ಬಾಯ್. ಸಾರಾ, ಬೇಗ ಬಾ, ಬೇಗ ಓಡ್ ಬಾ. ಏನಾಯ್ತು? ಯಾಕಿಷ್ಟು ಲೇಟು? ಶೂ ಯಾಕೆ ಒದ್ದೆ ಆಗಿದೆ? ಇನ್ಮೇಲಿಂದ ನಾನು ಶೂ ಹಾಕೊಂಡು ಹೋಗಲ್ಲ. ಯಾಕೆ ಒದ್ದೆ ಆಗಿದೆ ಅದನ್ನ ಹೇಳು ಫಸ್ಟು. ಮೋರಿನಲ್ಲಿ ಬಿದ್ದೋಯ್ತು. ಇಷ್ಟು ಒದ್ದೆ ಆಗಿದ್ರೆ ನಾನು ಹೆಂಗ್ ಸ್ಕೂಲ್ಗೆ ಹಾಕೊಂಡು ಹೋಗೋದು? ನಿನ್ ಶೂ ತುಂಬಾ ದೊಡ್ಡದಾಗಿದೆ. ನಾನು ಓಡ್ಕೊಂಡ್ ಬರ್ಬೇಕಾದ್ರೆ ಮೋರಿಯಲ್ಲಿ ಬಿತ್ತು. ಅದಕ್ಕೆ ನಾನೇನ್ ಮಾಡ್ಲಿ? ಸುಳ್ಳು ಹೇಳ್ತಿದ್ಯಾ? ತಪ್ಪು ನಿಂದೆ. ನನ್ ಶೂ ಕಳ್ದಾಕಿದ್ ನೀನೆ. ಕಳ್ದಾಕಿದ್ದು ಬೇಗ ಹುಡುಕೊಡು, ಇಲ್ಲಾಂದ್ರೆ ಖಂಡಿತ ಅಪ್ಪಂಗೆ ಹೇಳ್ತೀನಿ. ಹೋಗ್ ಹೇಳು, ಅವಾಗ ನಮ್ಮಿಬ್ಬರಿಗೂ ಸೇರಿ ಹೊಡಿತಾರೆ. ಮೊನ್ನೆ ತಾನೇ ಹೊಡೆದಿದ್ದಾರೆ, ಮತ್ತೆ ಹೊಡಿತಾರೆ. ಹೋಗ್ ಹೇಳು. ಅಪ್ಪ ಹತ್ರ ಹಣ ಇಲ್ಲ, ನೀನ್ ಹೋಗ್ ಹೇಳಿದ್ರೆ ಮತ್ತೆ ಸಾಲ ಮಾಡ್ತಾರೆ. ಅಪ್ಪಂಗೆ ಹೇಳಿದ್ರೆ ಏನ್ ನಡೆಯುತ್ತೆ ಅಂತ ನಿನ್ಗೆ ಗೊತ್ತು, ಅರ್ಥ ಮಾಡ್ಕೋ. ಸ್ಟಾಪ್. ಗೆಟ್ ಡೌನ್. ಯಾಕಿಷ್ಟೊಂದು ಲೇಟು? ಸರ್, ಮನೆ ತುಂಬಾ ದೂರ. ಬರೋದ್ರಲ್ಲಿ ಆಟ ಆಡ್ಕೊಂಡು ಬಂದ? ಇಲ್ಲ ಸರ್. ನೆನ್ನೆ ಲೇಟಾಗಿ ಬಂದಿದ್ದು ನೋಡಿದ್ನಲ್ಲ. ನೆಕ್ಸ್ಟ್ ಟೈಮ್ ಲೇಟ್ ಬಂದ್ರೆ ಕಳಿಸ್ಬಿಡ್ತೀನಿ ಮನೆಗೆ. ಶೋರ್ ಸರ್. ನಿನ್ ಶೂ ಯಾಕೆ ಒದ್ದೆ ಇದೆ? ಬರೋ ದಾರಿಲಿ ಕಾಲ್ವೇಲ್ ಬಿದ್ಬಿಟ್ಟೆ ಸರ್. ಅದು ನಿನ್ ಪ್ಯಾಂಟ್ ಒದ್ದೆ ಆಗಿಲ್ವಲ್ಲ? ಕಾಲ್ವೇಲ್ ಆಳ ಕಮ್ಮಿ ಸರ್. ಸಾಕ್ಸ್ ಮಾತ್ರ ಒದ್ದೆ ಆಗಿಲ್ಲ? ಸುಳ್ಳು ಹೇಳ್ತೀಯ ನೀನು? ಇಲ್ಲ ಸರ್. ಇನ್ಮೇಲಿಂದ ಲೇಟಾಗಿ ಬರಬಾರ್ದು, ಇಲ್ಲಾಂದ್ರೆ ಆಕ್ಷನ್ ತಗೊಳ್ಬೇಕಾಗತ್ತೆ. ಸರಿ ಸರಿ, ತಗೋ, ಕ್ಲಾಸ್ಗೆ ಹೋಗು. ಥ್ಯಾಂಕ್ ಯು ಸರ್. ಎಲ್ಲಾ ಮಕ್ಕಳಿಗೂ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಪ್ಪ ದೇವ್ರೆ. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ಅಕ್ಕಕ್ಕೆ ಹೋಗಿಲ್ಲ, ಲೇಟಾಗಿ ಬಂದಿದ್ದಾನೆ ಸರ್. ಸೈಲೆನ್ಸ್. ಮೇ ಕಮ್ ಇನ್ ಸರ್? ಕಮ್ ಇನ್. ಥ್ಯಾಂಕ್ ಯು ಸರ್. ಲಿಸನ್,
ಅಕ್ಕ ಕೋಗಿಲೆ ಅಂದ್ರೆ ನಗೋಂತ ವಿಷಯ ಅಲ್ಲ, ಅದು ಒಂದು ಅಕ್ಕ ತಂಗಿಯ ಕತೆ. ಕಾವೇರಿ ಡೆಲ್ಟಾ ಪಕ್ಕದಲ್ಲಿ ತುಂಬಾ ಹಿಂದೆ ನಡೆದ ಕತೆ ಅಂತ ಇದನ್ನ ಹೇಳ್ತಾರೆ. ಆಗೆಲ್ಲ ಆಡಿ ಮಾಸದಲ್ಲಿ ಕಾವೇರಿ ಡೆಲ್ಟಾನಲ್ಲಿ ನೀರ್ ಬರ್ತಿತ್ತು. ಹಾಗೆ ನೀರ್ ಬಂದಾಗ ಒಬ್ಳು ಅಕ್ಕ ಮತ್ತೆ ತಂಗಿ ಸ್ನಾನ ಮಾಡಕ್ ಹೋದ್ರಂತೆ. ದಿಢೀರಂತ ನೀರ್ ಜಾಸ್ತಿ ಬಂದು ಅಕ್ಕನ ಕೊಚ್ಕೊಂಡ್ ಹೊಟ್ಟೋಯ್ತು. ಆಗ ತಂಗಿ ಅಕ್ಕ ಅಕ್ಕ ಅಂತ ಕೂಕ್ಕೊಂಡು ಎಲ್ಲಾ ಜಾಗದಲ್ಲೂ ಕಷ್ಟಪಟ್ಟು ಹುಡುಕ್ತಾನೇ ಇದ್ಲು. ಆಗ ಅಕ್ಕ ಸಿಗ್ಲೇ ಇಲ್ಲ. ಮುಂದಿನ ಜನ್ಮದಲ್ಲಿ ಆ ತಂಗಿ ಕೋಗಿಲೆಯಾಗಿ ಹುಟ್ಟಿ ಒಂದೊಂದ್ ವರ್ಷನೂ ಕಾವೇರಿನಲ್ಲಿ ನೀರ್ ಬಂದಾಗ ಅಕ್ಕ ಅಕ್ಕ ಅಂತ ಕೂಕ್ಕೊಂಡು ತನ್ನ ಅಕ್ಕನ ಹುಡುಕುತ್ತೆ ಅಂತ ಹೇಳ್ತಾರೆ. ಇವಾಗ್ಲೂನು ನೀರ್ ಜಾಸ್ತಿ ಬಂದಾಗ ಆ ತಂಗಿ ಕೋಗಿಲೆ ಅಕ್ಕ ಅಕ್ಕ ಅಂತ ಕೂಗೋದನ್ನ ಕೇಳಿಸ್ಕೋಬಹುದು. ಎಷ್ಟೋ ಯುಗಗಳ ಮುಂಚೆ ನಡೆದಿರೋಂತ ಈ ಕಥೆನ ಅಕ್ಕ ತಂಗಿ ಮಧ್ಯೆ ಇರೋ ಪ್ರೀತಿ ಬಗ್ಗೆ ಹೇಳೋಂತ ಒಳ್ಳೆ ಸ್ಟೋರಿ. ಡಿಯರ್ ಸ್ಟೂಡೆಂಟ್ಸ್, ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ನೋಡೋಣವಾ? ಮೊದಲು ಟಾಪ್ 3 ಮಾರ್ಕ್ಸ್ ಯಾರ್ಯಾರು ತಗೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ, ಓಕೆ? 3rd ಮಾರ್ಕ್ ಶ್ರೀ ಉದಯ 95. 2nd ಮಾರ್ಕ್ ರಿತೀಶ್ 97. 1st ಮಾರ್ಕ್ Yes. ಯಾವಾಗಿಂತರ ದೇವಾನೇ ಇವಾಗ್ಲೂ ಫಸ್ಟ್ 99 ಮಾರ್ಕ್ಸ್. For you. ಥ್ಯಾಂಕ್ ಯು ಸರ್. For you. This is for you. ಥ್ಯಾಂಕ್ ಯು ಸರ್. ಗುಡ್. ದೇವಾ ತರನೇ ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ನ ತುಂಬಾ ತಗೋಬೇಕು. ಓದಿದ್ರೆ ಕಣ್ ಹೀಗೆ ಕುರುಡಾಗ್ಬಿಡುತ್ತೆ. ಹೋಗಲೇ. ಸೈಲೆನ್ಸ್. ಸಾರಾ 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 ನಿಲ್ಲು. ಸಾರಾ, ಪಾತ್ರೆ ಎಲ್ಲಿಗೆ ತಗೊಂಡು ಹೋಗ್ತಿದ್ಯಾ? ಅಜ್ಜಿ ಸಾಂಬಾರ್ ಕೊಟ್ಟಿದ್ರು, ಪಾತ್ರೆ ವಾಪಸ್ ಕೊಡ್ತಿದ್ದೀನಿ. ನಿನ್ ಕೋಪ ಕಮ್ಮಿ ಆಗ್ಲಿಲ್ವಾ? ಚೆನ್ನಾಗಿದೆ ಅಲ್ವಾ? ನೀನೇ ತಗೋ. ಯಾರ್ದು? ನಾನ್ ಫಸ್ಟ್ ಮಾರ್ಕ್ ತಗೊಂಡಿದ್ದಕ್ಕೆ ಸರ್ ಕೊಟ್ರು. ಸೂಪರ್ ಆಗಿ ಬರೆಯುತ್ತೆ, ನೀನೇ ಇಟ್ಕೋ. ಥ್ಯಾಂಕ್ಸ್ ಅಣ್ಣ. ಅಪ್ಪ ಅಮ್ಮಂಗೆ ಶೂ ಬಗ್ಗೆ ಏನೂ ಹೇಳಿಲ್ಲ. ನೀ ಹೇಳಲ್ಲ ಅಂತ ನಂಗೆ ಗೊತ್ತು, ಯಾಕಂದ್ರೆ ನೀನು ನನ್ನ ತಂಗಿ. ಬೇಗ ಕೊಟ್ಟು ವಾಪಸ್ ಬಾ. ಆ ಹೊಸ ಸಿನಿಮಾ ಹಾಡ್ ಕೇಳ್ದ್ಯಾ? ನೆನ್ನೆ ರೇಡಿಯೋಲ್ ಕೇಳ್ದೆ, ತುಂಬಾ ಚೆನ್ನಾಗಿದೆ. ಪೂಂಬಾರ ಬನ್ನಿ, ಬಸ್ಸು ಇನ್ಮೇಲಿಂದ ಬರೋದಿಲ್ಲ. ಏನೇ ಹೀಗೆ ಹೇಳ್ತಿದ್ದಾರೆ? ನನ್ಗೂ ಗೊತ್ತಾಯ್ತು, ಆ ಬಸ್ನ ಬೇರೆ ರೂಟ್ಗೆ ಹಾಕಿದಾರಂತೆ. ಇದ್ರಲ್ಲೇ ಹೋಗಣ್ವೆ? ನಾಳೆ ಸಿಗಣ್ವೆ. ಬಾಯ್ ಬಾಯ್. ನಂದರಿಗೆ ಅಡ್ಡ ಬರ್ತಿದ್ದಾನೆ. ಗುಡ್ ಈವ್ನಿಂಗ್ ಟೀಚರ್. ಏನ್ ಗುಡ್ ಈವ್ನಿಂಗ್? ಪೊರ್ಕೆ ತರ ಆಡ್ದೆ ಚೆನ್ನಾಗ್ ಓದಿ ಉದ್ಧಾರ ಆಗೋದ್ ನೋಡು. ನೋಡ್ತಿದ್ದೆ ಟೀಚರ್. ಟ್ಯೂಷನಿಗ್ ಬಾ, ನಿನ್ ಕೈ ಕತ್ತರಿಸ್ತೀನಿ. ಹುಚ್ಚು ನನ್ ಮಗ, ಹುಚ್ಚು. ಹುಚ್ಚಿಡಿಸಿದಿಲ್ಲ ನನಗೆ. ಬನ್ನಿ. ಯಾಕೆ ಇಷ್ಟೊತ್ತಾಯ್ತು? ಇವತ್ ಸ್ವಲ್ಪ ಕೆಲ್ಸ ಜಾಸ್ತಿ ಇತ್ತು. ಓ, ಏನಮ್ಮ, ಕೋಳಿ ಸಾರ್ ವಾಸನೆ ತುಂಬಾ ಬರ್ತಾ ಇದೆ? ಹೌದು ರೀ, ಸ್ವಲ್ಪ ಸೂಪ್ ಮಾಡ್ದೆ. ಇವತ್ತೊಂದು 25 ರೂಪಾಯಿ ಜಾಸ್ತಿ ಸಿಕ್ಕಿದೆ, ಒಳಗಿಡಮ್ಮ. ತಗೋ, ನಿನ್ ಪಾಕೆಟ್ ಮನಿ. ಥ್ಯಾಂಕ್ ಯು ಪಾ. ಅಣ್ಣ, ನಾನಾ ಹುಂಡಿನಲ್ಲಿ ಕಾಸಿಡ್ಲಾ? ಬೇಡ, ನಾನ್ ಚಿಕ್ಕ ಸೈಕಲ್ ತಗೊಳಕ್ ಇಡ್ತೀನಿ. ನೀನು ಇದೇ ತರ ಒಂದ್ ಹುಂಡಿ ತಗೊಂಡು ಸೇವಿಂಗ್ಸ್ ಮಾಡ್ಕೋ. ನಿನಗ್ ಬೇಕಾಗಿರೋದ್ ನೀನೇ ತಗೋಬಹುದು. ಸರಿ ಅಣ್ಣ. ದೇವಾ. ಹಾ, ಬಂದೇಮ್ಮ. ಹೆಲಿಪ್ಯಾಡ್ ದುರಂತದಲ್ಲಿ ಇರಾನ್ ಅಧ್ಯಕ್ಷ ಸಾವು, ಎದುರಿಸಿದ ಸವಾಲುಗಳು 10. ಏನಮ್ಮ? ಬೆಂಗಳೂರಿನಲ್ಲಿ ತಡರಾತ್ರಿವರೆಗೆ ಈ ಸೂಪ್ನ ಎದ್ರು ಮನೆ ತಾತ ಅಜ್ಜಿ ಕೊಟ್ ಬರ್ತ್ಯಾ? ಹಾ, ಸರಿಮ್ಮ. ವರ್ಗಾವಣೆ ಪ್ರಮಾಣ ಪತ್ರಕ್ಕಾಗಿ ಆನ್ಲೈನ್ ಅರ್ಜಿ ಹಾಕುವ ವಿಧಾನ. ಸಾರಾ, ಅಪ್ಪಂಗಿದ್ ಕೊಡು. ಯಾರು? ನಾನ್ ತಾತ, ದೇವಾ. ಒಳಗ್ ಬಾಕಂದ. ಚೆನ್ನಾಗಿದ್ಯಪ್ಪ? ಚೆನ್ನಾಗಿದೆ ತಾತ. ಅಮ್ಮ ಕೋಳಿ ಸೂಪ್ ಕೊಟ್ಟಿದ್ದಾರೆ. ಅಮ್ಮನ ಆರೋಗ್ಯ ಹೇಗಿದ್ಯಪ್ಪ? ಈಗ ಪರವಾಗಿಲ್ಲ ಅಜ್ಜಿ. ನಿಮ್ಮಪ್ಪ ನಿಮ್ಮಮ್ಮ ತುಂಬಾ ಕಷ್ಟಪಟ್ಟು ಒಳ್ಳೆ ಸ್ಕೂಲಲ್ಲಿ ಓದಿಸ್ತಾ ಇದ್ದಾರೆ. ನೀನ್ ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗ್ಬೇಕು. ಸರಿ ತಾತ, ಹೋಮ್ವರ್ಕ್ ಮಾಡ್ಬೇಕು, ನಾ ಹೋಗ್ತೀನಿ. ತಗೊಳ್ರಿ, 1 ನಿಮಿಷ ಇರಪ್ಪ. ಇರು.
ಇದನ್ ತಗೋಪ್ಪ. ಬೇಡ ತಾತ. ತಾತ ತಾನೇ ಕೊಡ್ತಿರೋದು, ತಗೊಳಪ್ಪ. ಥ್ಯಾಂಕ್ ಯು ತಾತ. ಏಯ್, ಏನೇನೋ ತಗೊಂಡು ಕಾಸನ್ನ ಹಾಳು ಮಾಡ್ತಿದ್ಯಾ. ಖಂಡಿತ ಹುಡುಗಿ ಇದನ್ನೆಲ್ಲ ತಗೊಳಲ್ಲಪ್ಪ. ತಗೋತಾಳೆ. ನಿನ್ನೆ ನನ್ನ ನೋಡ್ಬಿಟ್ಟು ನಕ್ಕದ್ಲಪ್ಪ. ನಿನಗ್ ಚೆನ್ನಾಗಿ ಹುಚ್ಚಿಡ್ದಿದೆ ಕಣೋ. ಆ? ಏಯ್, ಅವಳು ಬರ್ತಾಳೆ, ಬಾರೋ ಬಾರೋ. ಹೋಗೋ ಹೋಗೋ, ಬೇಗ ಹೋಗೋ. ಏಯ್, ಅವಳು ತಗೋತಾಳೆ ಅಂತ ಹೇಳಿದೆ ತಾನೆ. ಇವಾಗ ಬಳೆ ತಗೊಂಡು ಹಾಕೋತಾಳೆ ನೋಡು. ಜುಮ್ಕಿ ತಗೊಂಡು ಕಿವಿನಲ್ಲಿ ಹಾಕೋತಾಳೆ, ನೋಡ್ತಾ ಇರೋ. ನಿನ್ ಹಗಲ್ ಕನ್ಸು ನಡೆಯಲ್ಲ ಕಣೋ. ನಿನ್ ಜೊತೆ ಸ್ನೇಹ ಮಾತ್ರ, ಪ್ರೀತಿ ಇಲ್ಲ. ಏನ ನೀನ್ ಕೊಟ್ಟಿರೋ ವಸ್ತು ಯಾವ್ದು ತಗೊಂಡೇ ಹೋಗಿಲ್ಲ, ಸಕ್ಸಸ್ ಅಂತಿದ್ಯಾ? ಸ್ನೇಹ ಮಾತ್ರ, ಪ್ರೀತಿ ಇಲ್ಲ ಅಂತಿದ್ದಾಳೆ ಕಣೋ. ಇವತ್ತು ಸ್ನೇಹ ಅಂತ ಹೇಳ್ದವಳು ನಾಳೆ ಪ್ರೀತಿ ಇದೆ ಅಂತ ಹೇಳ್ತಾಳೆ ಕಣೋ. ಹೇಳೋ ಹಾಗೆ ಮಾಡ್ತೀನಿ, ವೇಟ್ ಅಂಡ್ ಸಿ. ಇನ್ಮೇಲೆ ಇದ್ ಬೀಳಲ್ಲ ಸಾರಾ. ಹೋಗು. ಥ್ಯಾಂಕ್ಸ್ ಅಣ್ಣ. ಬಾಯ್. ಬಾಯ್. Dear students, next 2 days are leave. Exam starts from Monday. ಎಕ್ಸಾಮ್ ಅಲ್ಲಿ ಎಲ್ಲರೂ ಚೆನ್ನಾಗ್ ಮಾಡ್ಬೇಕು. ಆಟ ಆಡೋದನ್ನ ಕಮ್ಮಿ ಮಾಡಿ ಚೆನ್ನಾಗ್ ಓದ್ಕೋಬೇಕು. ರಿವಿಷನ್ ಟೆಸ್ಟ್ನ ಕ್ವೆಶ್ಚನ್ ಪೇಪರ್ನ ಒಂದ್ಸರಿ ರಿವೈಸ್ ಮಾಡಿ ನೋಡ್ಕೊಳ್ಳಿ. ಓದಿದ್ದನ್ನೆಲ್ಲ ಒಂದ್ಸರಿ ಬರ್ದ್ ಅಭ್ಯಾಸ ಮಾಡಿ. ಎಲ್ರೂ ಎಕ್ಸಾಮ್ ಹಾಲ್ಗೆ ಅರ್ಧ ಗಂಟೆ ಮುಂಚೆ ಬರ್ಬೇಕು. ಕ್ವೆಶ್ಚನ್ ಪೇಪರ್ನ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡು ಆನ್ಸರ್ ಬರಿಬೇಕು. ಯಾರು ಯಾರ್ ಪೇಪರ್ ನೋಡಿ ಕಾಪಿ ಮಾಡಬಾರ್ದು. ತಲೆನ ಕ್ಲೀನಾಗಿ ಬಾಚ್ಕೊಂಡ್ ಬರ್ಬೇಕು. ಕೈ ಕಾಲಿನ ಉಗ್ರನ ವೀಕ್ಲಿ ಒನ್ಸ್ ಕಟ್ ಮಾಡ್ಬೇಕು. Do your exams well. All the very best, students. ಮುಗಿತು ಮುಗಿತು, ಬಾ ಮನೆಗೆ ಹೋಗೋಣ. ಮುಗಿತು. ಯಾರು 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 ಕಾಣಿಸ್ತಾ ಇಲ್ವಲ್ಲ? ಇವತ್ ಸ್ಕೂಲಲ್ಲಿ ಏನ್ ಹೇಳ್ಕೊಟ್ರು? ಆಲ್ಫಾಬೆಟ್ಸ್ ಹೇಳ್ಕೊಟ್ರಮ್ಮ. ನಾನು ಕಳ್ಕೊಂಡ ಶೂನ ನನ್ನ ತಂಗಿ CID ಕೆಲಸ ಎಲ್ಲ ಮಾಡಿ ಅದೆಲ್ಲಿದೆ ಅಂತ ಕಂಡು ಹಿಡಿದ್ಲು. ಅದನ್ನು ಕಂಡು ಹಿಡಿದಾದ್ಮೇಲೆ ಈ ಥರ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಎಕ್ಸ್ಕ್ಯೂಸ್ ಮೀ, ನಮಗೆ ಬೋರ್ಡಿಂಗಿಗೆ ಸಮಯ ಆಯಿತು. ಫ್ಲೈಟಲ್ಲಿ ಕೂತ್ಕೊಂಡ್ಮೇಲೆ ವಿಡಿಯೋ ನೋಡೋಣ. ಸ್ವಲ್ಪ ಕಾಯ್ಬೇಕಾಗತ್ತೆ ಪ್ಲೀಸ್.
ಎಲ್ಲರೂ ಬಂದು ಸೆಟ್ಲ್ ಆಗ್ಬಿಟ್ರಾ? ನಮ್ಮ ಫ್ಲೈಟು ಟೇಕ್ ಆಫ್ ಆಯಿತು. ನನ್ನ ತಂಗಿ ಅವಳ ಶೂನ ಹೇಗಾದರೂ ತಗೋಬೇಕು ಅಂತ ನನ್ನನ್ನು ಒಂದು ಸಾಕ್ಷಿಯಾಗಿ ಕರ್ಕೊಂಡು ಹೋದ್ಲು. ಯಾವ ಮನೆ? ಅದೇ ನೋಡ್ಕೊಂಡು ಬಾಬಾ ಕೆಳಗೆಲ್ಲ ಬೀಳ್ಸ್ಬೇಡ. ಎಲ್ಲಿದ್ಯಾ? ಏನ್ರಿ? ನಾ ಹೊರಡ್ತೀನಿಮ್ಮ. ಹಾ ತಗೊಂಡ್ ಬರ್ತೀನ್ರಿ. ಮೇರಿ, ಬರ್ತಾ ಬರ್ತಾ ತುಂಬಾ ತರಲೆ ಮಾಡ್ತಾ ಇದೀಯ ನೀನು. ಎಲ್ಲಮ್ಮ ಇದೆಯಾ? ಇಲ್ಲೇ ಇದೀನಿ. ಮೇರಿಮಾ, ಮೇರಿಮಾ, ಇಲ್ಲೇ ತರಲೆ ಮಾಡ್ತಿದ್ಯಾ? ತಗೊಳ್ರಿ. ಸ್ವಲ್ಪ ದಿನದಿಂದ ವ್ಯಾಪಾರನೇ ಸರಿ ಇಲ್ಲ. ಅಣ್ಣ ಹತ್ರ ಸಾಲ ಕೇಳಿ 6 ಕಿಲೋ ಅಕ್ಕಿ ತಂದ್ಕೊಡ್ತೀನಿ. ಮಗುಗೆ ಗಂಜಿ ಕುಡ್ಸು. ಸರಿ ರೀ, ಅಪ್ಪನ್ ಜೊತೆ ಹೋಗಿ ಅಕ್ಕಿ ತಗೊಂಡು ಬೇಗ ಮನೆಗ್ ಬಂದ್ಬಿಡು. ಸರಿ ಅಮ್ಮ. ಹೋಗ್ಬಿಟ್ ಬರ್ತೀನಿಮ್ಮ. ಸರಿ ರೀ. ಬಾ ಮೇರಿ. ಹೋಗೋಣ ಅಪ್ಪ. ನನ್ನ ತಂಗಿ ಶೂ ಮತ್ತೆ ಸಿಗೋ ಚಾನ್ಸೇ ಇಲ್ಲ. ಈ ಶೂ ಕಾರಣದಿಂದ ಡೈಲಿ ನಾನು ಸ್ಕೂಲ್ಗೆ ಲೇಟಾಗಿ ಹೋಗ್ತಿದ್ದೆ. ಈ ವಿಷಯ ನನ್ನ ತಂದೆ ಗೊತ್ತಾದರೆ ಹೊಡಿತಾರೆ ಅಂತ ನನಗೆ ತುಂಬ ಭಯ ಆಗ್ತಾಯಿತ್ತು. ಈ ತೊಂದರೆಗೆಲ್ಲ ಒಂದೇ ದಾರಿ, ಯಾಕೆ ಹುಂಡಿನ ಹೊಡ್ದೆ? ಸೈಕಲ್ ತಗೊಳ್ತ್ಯಾ? ಹೊಸ ಶೂ ತಗೊಳ್ಳೋದು ನಿನ್ಗೆ. ನಿಜವಾಗ್ಲೂ? ಪುಟ, ನೀನ್ ಕೇಳಿದ ಶೂ 69 ರೂಪಾಯಿ 95 ಪೈಸೆ. ಆದ್ರೆ ನಿನ್ನ ಹತ್ರ 47 ರೂಪಾಯಿ 35 ಪೈಸೆ ಇದೆ. ಸರ್, ನಾನ್ ಸ್ವಲ್ಪ ಕೂಡಿಟ್ಟ ಹಣ ಇದು. ಬಾಕಿ ಕಾಸು ನಾನು ಹೇಗಾದ್ರೂ ಕೊಡ್ತೀನಿ. ನನ್ನ ತಂಗಿಗೊಂದು ಶೂ ಕೊಡಿ ಸರ್. ನಿನ್ಗೋಸ್ಕರ ಒಂದು 5 ರೂಪಾಯಿ ಕಡಿಮೆ ಮಾಡ್ತೀನಿ. ಹಾಗಾದ್ರೆ ಈ ಕಾಸು ನೀವೇ ಇಟ್ಕೊಳ್ಳಿ. ಬಾಕಿ ಕಾಸು ತಗೊಂಡು ನಾನು ಬರ್ತೀನಿ, ಆಮೇಲೆ ಶೂ ಕೊಡಿ. ಇಲ್ಲ ಪುಟ, ನೀನ್ ಪೂರ್ತಿ ದುಡ್ಡು ತಗೊಂಡ್ ಬಾ, ನಾನು ನಿನ್ಗೆ ಒಳ್ಳೆ ಶೂ ಕೊಡ್ತೀನಿ. ಸರ್, ಸರಿ ಬಾ ಹೋಗೋಣ. ದೇವ್ರೆ, ನನ್ ಪ್ರೀತಿ ನನಗೆ ಸಿಗೋ ತರ ಮಾಡಪ್ಪ. ಅಯ್ಯಯ್ಯೋ ದೇವ್ರೆ, ನನ್ ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಕಣಪ್ಪ. ಕ್ಷಮಿಸ್ಬಿಡಪ್ಪ ನನ್ನನ್ನ. ಅಯ್ಯಯ್ಯೋ, ನೆಕ್ಸ್ಟ್ ಟೈಮ್ ಬಂದಾಗ ನಿನಗೆ ಮುಡಿ ಕೊಡ್ತೀನಿ ಕಣಪ್ಪ. ಏ ಬಾರೆ, ನಾನು ಒಳಗಡೆ ಬರಲ್ಲ. ನೀವ್ ಹೋಗಿ ನೋಡ್ಕೊಂಬನ್ರೆ. ನಿನ್ನಿಂದಾನೇ ಅಲ್ವಾ ಇದಾಗಿದ್ದು. ಇಷ್ಟ್ ದೂರ ಬಂದು ಹಾಗೆ ಹೋಗ್ಬಾರ್ದು ಕಣೆ. ನಾನ್ ಬಂದ್ ನೋಡಿದ್ರೆ ಅಲ್ವೇನೆ ಅವ್ನ್ ತಪ್ಪು ತಿಳ್ಕೊಳ್ಳೋದು. ನಾನ್ ಬರಲ್ಲ ಕಣೆ. ಬಾ. ಗೆಟ್ ವೆಲ್ ಸೂನ್. ಬೇಗ ಸರಿ ಹೋಗತ್ತೆ. ಟೇಕ್ ಕೇರ್. ಬಾಯ್. ಥ್ಯಾಂಕ್ಸ್. ಏನೋ ಮಗ, ಕಾಲೇಜ್ಗೆ ಹೋಗೋ ಹುಡುಗಿ ಇಲ್ಲಿಗೆ ಬಂದು ಹೋಗ್ತಾ ಇದ್ದಾಳೆ? ಇಲ್ಲಪ್ಪ, ದಿನ ಜೀಪಲ್ಲಿ ಬರ್ತಾಳಲ್ಲ, ಅದಕ್ಕೋಸ್ಕರ ಬಂದು ಹೋಗಿ. ನಾನು ನಿನ್ನ ಅಪ್ಪ ಕಣೋ ಮಗನೇ. ಅವಳನ್ನ ಕಟ್ಕೊಂಡ್ರೆ ಅವ್ರಪ್ಪ ನನಗೆ ಸಾಲ ಕೊಡ್ಬೇಕು. ಅವನು ಹೇಗೋ ಕೊಡ್ತಾನೆ? ಅವಳು ನಿನಗೆ ಹೆಂಡತಿ ಆಗಿ ಬಂದ್ರೆ ನಿನ್ನ ಜೀವನ ಪೂರ್ತಿ ಹಾಳಾಗುತ್ತೆ ಕಣೋ. ನಾನ್ ತೋರಿಸಿದ ಹುಡುಗಿ ಮದುವೆ ಮಾಡ್ಕೊಂಡ್ರೆ ನಿನ್ನ ಬದುಕು ಬಂಗಾರ ಆಗುತ್ತೆ ಕಣೋ ಮಗನೇ. ಅವಳ ಮೇಲೆ ತುಂಬಾ ಆಸೆ ಇದ್ರೆ ತಿಂದುಬಿಟ್ಟು ಬಿಸಾಕೋ. ನಾನು ನಿನ್ನ ಮಗನಪ್ಪ. ಅಯ್ಯೋ ಪಾಪಿ. ಪುಟ, ನೀನು ಸಾರ ಇಬ್ರು ಕರೆಕ್ಟ್ ಟೈಮಿಗೆ ಸ್ಕೂಲ್ಗೆ ಹೋಗ್ತಾ ಇದ್ರಲ್ಲ? ಏ ಸೌಂದರ್ಯ, ಇಲ್ಲಿ ಬಾರಯ್ಯ. ಚೆನ್ನಾಗಿದ್ದೀರಾ ಅಯ್ಯ? ಚೆನ್ನಾಗಿದ್ದೀನಪ್ಪ. ಗಾರ್ಡನ್ ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ಇಲ್ಲಿ ಎತ್ತಿಟ್ಟಿದ್ದೀನಿ, ಎತ್ಕೋ. ಅಯ್ಯ, ಈ ಟೂಲ್ಸ್ ಎಲ್ಲ ನಿಮಗೆ ಬೇಡವಾ ಅಯ್ಯ? ಇನ್ಮೇಲೆ ತೋಟದಲ್ಲಿ ಕೆಲಸ ಮಾಡಕ್ಕೆ ನನಗೆ ಶಕ್ತಿ ಇಲ್ಲಪ್ಪ. ಮಕ್ಕಳನ್ನೆಲ್ಲ ಇಟ್ಕೊಂಡು ನೀನ್ ಕಷ್ಟ ಪಡ್ತೀಯ. ಇದರಿಂದ ಒಂದ್ 2 ಕಾಸು ದುಡಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ತಗೊಂಡು ಹೋಗು. ತುಂಬಾ ಧನ್ಯವಾದ ಅಯ್ಯ. ದೇವಾ, ಇದನ್ನ ಹಿಡ್ಕೋ. ಕೊಡಿಪ್ಪ. ಅಯ್ಯ ಬರ್ತೀನಯ್ಯ. ಸರಿ ಕಣಪ್ಪ. ದೇವ ಹೋಗೋಣ? ಹೋಗೋಣಪ್ಪ. ಬರೋ ಶನಿವಾರ ನಾವಿಬ್ರು ತೋಟ ಕೆಲಸಕ್ಕೆ ಟೌನ್ಗೆ ಹೋಗೋಣ. ಟೌನ್ಗೆ ಹೋದ್ರೆ ತುಂಬಾ ಕೆಲಸ ಸಿಗುತ್ತೆ.
ಅಲ್ಲಿ ಹೋದ್ರೆ ಸ್ವಲ್ಪ ಜಾಸ್ತಿ ಸಂಪಾದಿಸ್ಬೋದು. ಸರಿಪ್ಪ. ಹೋಗೋಣ. ಈ ಕಡೆ ಇರೋ ಮನೆಗಳ ಹತ್ರ ಬೆಲ್ ಹೊಡೆದು ಕೇಳ್ತೀನಿ. ನೀನು ಸ್ವಲ್ಪ ಆ ಕಡೆ ಇರೋ ಮನೆ ಹತ್ರ ಕೇಳಪ್ಪ. ಏನ್ ಕೇಳ್ಬೇಕಪ್ಪ? ಗಾರ್ಡನ್ ಕೆಲಸ ಇದೆಯಾ ಅಂತ ಕೇಳು. ಸರಿ ಬಾ, ನಾನು ಹೇಗೆ ಮಾತಾಡ್ತೀನಿ ಅಂತ ನೋಡ್ ಕಲಿ. ಅದೇ ರೀತಿ ನೀನು ಮಾತಾಡು. ಹಲೋ, ಯಾರು? ಅಯ್ಯ, ಅದು ಬಂದು ನಾನು ಅಂದರೆ ಸೌಂದರ್ಯ ಗಾರ್ಡನರು. ಹಲೋ, ನಿನ್ಗೇನ್ ಬೇಕು? ಗಾರ್ಡನ್ ಕೆಲಸ ಏನಾದ್ರೂ ಇದೆಯಾ? ಅದೆಲ್ಲ ಏನೂ ಇಲ್ಲ. ಕೆಲಸ ಅನ್ಕೊಂಡು ಕಳ್ಳತನ ಮಾಡಕ್ ಬರ್ತೀರಾ? ಹಾಗೆಲ್ಲ ಏನೂ ಇಲ್ಲ. ಹೋಗ್ತಿಲ್ಲ ಅಂದ್ರೆ ಪೊಲೀಸ್ ಕರೆಯೋದು. ಅಯ್ಯೋ ದೇವಾ, ಆಚೆ ಯಾರು ನೋಡು. ನಿಂತ್ಕೊಳ್ಳೋ. ಈ ಮನುಷ್ಯರಿಗೇನು ದಯೆ ಅನ್ನೋದೇ ಇಲ್ಲ. ಅಂಥದ್ದೇನು ನಾನು ತಪ್ಪ ಕೇಳಿದೆ? ಹಲೋ, ಹೂ ಇಸ್ ದಿಸ್? ಐ ಆಮ್ ಸೌಂದರ್ ರಾಜ್. ಐ ಆಮ್ ಗಾರ್ಡನರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೌ ಕ್ಯಾನ್ ಐ ಹೆಲ್ಪ್ ಯು? ಅದು ತೋಟದ ಕೆಲಸ ಏನಾದರೂ? Hello, sir. We are looking for garden works. We can shape your plants and spray pesticides. Sorry, we don't need your service now. Thank you for your kindness, sir. ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತೀಯಾ. ಕಷ್ಟಪಟ್ಟು ಕಾನ್ವೆಂಟ್ಗೆ ಸೇರಿಸಿದ್ದು ಸಾರ್ಥಕ ಆಯ್ತಪ್ಪ. ಬಾ, ಇಲ್ಲಿ ಕೇಳೋಣ. ಕೇಳೋಣಪ್ಪ. ಹಲೋ, ಯಾರು? ಏನ್ ಬೇಕು? ಅಯ್ಯ, ಏನಾದ್ರೂ ಗಾರ್ಡನ್ ಕೆಲಸ ಇದೆಯಾ? ವಾಚ್ಮ್ಯಾನ್, ಆ ನಾಯಿ ಬಿಚ್ಬಿಡು. ಇಡಿಯಟ್ಸ್, ಇವ್ರಿಗೆಲ್ಲ ಇದೇ ಕೆಲಸ ಆಗೋಯ್ತು. ಅಯ್ಯೋ ದೇವ, ಓಡು 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 ಬೇಗ. ಅಪ್ಪ, ನೀರ್ ಕುಡಿತೀರಾ? ಬೇಡಪ್ಪ. ಹಲೋ, ಯಾರದು? ಹೆಲೋ ಬಾಯ್, ಯಾಕೆ ಮಾತಾಡ್ತಿಲ್ಲ? ಹೆಲೋ, ಹೊರಟೋದ್ಯಾ ಇದ್ಯಾ? ನಾನು ಇಲ್ಲೇ ಇದ್ದೀನಿ. ನಿಮ್ಮ ಮನೇಲಿ ಗಾರ್ಡನ್ ವರ್ಕ್ ಇದೆಯಾ ಅಂತ ನಿಮ್ಮ ಅಪ್ಪ ಹತ್ರ ಕೇಳು. ನಮ್ಮ ಅಪ್ಪ ಲಂಡನ್ನಲ್ಲಿದ್ದಾರೆ. ಹಾಗಾದ್ರೆ ಅಮ್ಮನ ಹತ್ರ ಕೇಳು. ಅಮ್ಮ ಲೇಡೀಸ್ ಕ್ಲಬ್ ಹೋಗಿದ್ದಾರೆ. ನಿಮ್ಮ ಮನೇಲಿ ದೊಡ್ಡೋರು ಯಾರಿದ್ದಾರೆ? ನನ್ನ ಗ್ರ್ಯಾಂಡ್ ಫಾದರ್ ಇದ್ದಾರೆ. ಹಾಗಾದ್ರೆ ಅವ್ರ ಹತ್ರ ಗಾರ್ಡನ್ ವರ್ಕ್ ಇದೆಯಾ ಅಂತ ಕೇಳು.
ಹಾಗಾದ್ರೆ ನಿನ್ ಗಾರ್ಡ್ನವರಾ? ನೋ, ನಮ್ಮಪ್ಪ ಗಾರ್ಡ್ನರ್. ನಿಮ್ಮ ಅಪ್ಪ ಎಲ್ಲಿದ್ದಾರೆ? ಇಲ್ಲೇ ಬೀದಿಲ್ ಕೂತಿದ್ದಾರೆ. ನಿನ್ ಹೆಸರೇನು? ದೇವ. ನಿನ್ ಹೆಸರು? ಆಲನ್, ಎರಿಕ್ ಆಲನ್. ನೀನ್ ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? 6th. ನೀನು? ನಾನ್ 5th. ಸರಿ, ನಿಮ್ ತಾತ ಹತ್ರ ಗಾರ್ಡನ್ ವರ್ಕ್ ಇದ್ಯಾ ಕೇಳು. ಇಲ್ಲ, ಅವ್ರು ಮಲ್ಕೊಂಡಿದ್ದಾರೆ. ನನಗ್ ಬೋರ್ ಆಗ್ತಿದೆ. ನನ್ ಜೊತೆ ಆಟ ಆಡ್ತೀಯಾ? ಇದ್ಯಾಕ್ ಮುಂಚೆನೆ ಹೇಳಿಲ್ಲ? ಇಲ್ಲ, ನನಗ್ ಕೆಲ್ಸ ಇದೆ. ದೇವಾ, ಹೋಗೋಣ. ಹೋಗೋಣ ಪ್ಲೀಸ್ ಸ್ವಲ್ಪ ಇರು. ಅಲ್ಲೊಂದು ಏರಿಯಾ ಇದೆ, ಅಲ್ಲಿ ಹೋಗಿ ನೋಡೋಣ ಬಾ. ದೇವಾ, ದೇವಾ, ಹ್ಮ್ ಸ್ವಲ್ಪ ಇರು. ಆ? ದೇವಾ, ಬಾಯ್ಲಿ, Come. ಗಾರ್ಡನ್ ಕೆಲ್ಸ ಇದೆ. ನಾನು 5 ವರ್ಷ ನನ್ನ ಮಗನ್ ಜೊತೆ ಲಂಡನ್ ಅಲ್ಲಿದ್ದೆ. ಆಗ ಈ ಗಾರ್ಡನ್ ಯಾರು ನೋಡ್ಕೊಂಡಿಲ್ಲ. ಆ ಪೀಚ್ ಟ್ರೀಸ್ ಎಲ್ಲ ನನ್ನ ವೈಫ್ ಹಾಕಿದ್ದು. ಅದ್ರಲ್ಲಿ 2 ಮರ ಸತ್ತು ಹೋಯ್ತು. ನಾನ್ ಸ್ವಲ್ಪ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ಎಲ್ಲ ಇಟ್ಟಿದ್ದೀನಿ. ಯು ಕ್ಯಾನ್ ಯೂಸ್ ಆಲ್ ದೋಸ್. ದೇವಾ, ಕಮ್ ಅಂಡ್ ಪ್ಲೇ ವಿತ್ ಮೀ. ಗೋ ಅಂಡ್ ಪ್ಲೇ ವಿತ್ ಹಿಮ್ ಮೈ ಡಿಯರ್. ಹೋಗಿ ಆಟಾಡು, ಹೋಗು. ಗುಡ್ ಬಾಯ್. ನಿಂಗೆ ತುಂಬಾ ಜನ ಬ್ರದರ್ಸ್ ಇದಾರಾ? ಇಷ್ಟೊಂದು ಶೂ ಇದೆ? ಇದೆಲ್ಲಾನು ನಂದೇ ಶೂಸು. ಇದು ನನ್ ಡ್ಯಾಡಿ UK ಇಂದ ತಂದಿದ್ದು. ಇದು ನನ್ 10th ಬರ್ತ್ಡೇಗ್ ತಗೊಂಡಿದ್ದು. ಇದು ಟೆನ್ನಿಸ್ ಪ್ರಾಕ್ಟೀಸ್ಗೆ. ಇದು ನನ್ ಜಾಗಿಂಗ್ ಶೂ. ಸರಿ ಬಾ, ನಾವ್ ಗಾರ್ಡನ್ ಅಲ್ಲಿ ಹೋಗಿ ಆಟಾಡೋಣ. ಬಾ. ಹಣ ಮುಖ್ಯ ಅಲ್ಲಯ್ಯ, ನಿಮ್ ತೃಪ್ತಿನೇ ಮುಖ್ಯ. ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್. ಟೇಕ್ ದಿಸ್, ತಗೋ. ಹಣ ಸ್ವಲ್ಪ ಜಾಸ್ತಿ ಇದೆಯಲ್ಲ. ನೀನ್ ಮಾಡಿರೋ ಕೆಲ್ಸಕ್ಕೆ ಈ ದುಡ್ಡು ಕೂಡ ಕಡಿಮೆನೆ. ಥ್ಯಾಂಕ್ಸ್ ಅಯ್ಯ. ನೀನ್ ಚೆನ್ನಾಗಿ ಕೆಲಸ ಮಾಡ್ತೀಯ ಮ್ಯಾನ್. ಯಾವಾಗ ಈ ಕಡೆ ಬಂದ್ರೂ ನನ್ ಬಂದು ನೋಡ್ಕೊಂಡು ಹೋಗು. ಖಂಡಿತ ಬರ್ತೀನಯ್ಯ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಯ್ಯ. ದೇವಾ, ಮನೆಗೆ ಹೋಗೋಣ. ಹಾ, ಬಂದೆಪ್ಪ. ಸರಿ, ನಾ ಬರ್ತೀನಿ. ಸ್ವಲ್ಪ ಆಟ ಆಡ್ಬೋದಲ್ಲ? ಇಲ್ಲ, ನಾ ಹೋಗ್ಬೇಕು. ಆಮೇಲೆ ನೋಡೋಣ. ಬಾಯ್. ಬಾಯ್. ಇವತ್ತು ಒಳ್ಳೆ ದಿನಪ್ಪ. ಹಣ ಸ್ವಲ್ಪ ಜಾಸ್ತಿ ಸಿಕ್ಕಿದೆ. ಹೌದಪ್ಪ. ಹಳ್ಳಿನಲ್ಲಿ 10 ದಿನ ಕಷ್ಟಪಟ್ಟು ಸಂಪಾದಿಸೋದನ್ನ ಟೌನಲ್ಲಿ 1 ದಿನ ಮಾಡಿದ್ವಿ. ಇನ್ಮೇಲೆ ಶನಿವಾರ ಎಲ್ಲ ಟೌನಿಗೆ ಬಂದು ಹಣ ಸಂಪಾದಿಸೋಣ. ಸರಿಪ್ಪ. ಸ್ವಲ್ಪ ಜಾಸ್ತಿ ಹಣ ಸಿಕ್ಕಿದ್ರೆ ಅಮ್ಮಗೊಂದು ರೂಮ್ ಹೀಟ್ರು, ನಿನಗೊಂದು ಒಳ್ಳೆ ಸೈಕಲ್ಲು, ಸಾರಾಗೊಂದು 2 ಡ್ರೆಸ್ ತಗೋಬೇಕಪ್ಪ. ಅಪ್ಪ, ಸಾರಾಗೆ ಮೊದ್ಲು ಒಂದ್ ಒಳ್ಳೆ ಶೂ ತಗೊಬೇಕು. ಪಾಪ ಶೂ ತುಂಬಾ ಹಳೇದಾಯ್ತು. ಸಾರಾಗ್ ಮಾತ್ರ ಅಲ್ಲ, ನಿಂಗೂ ತಗೊಳ್ಳೋಣ. ಇವತ್ತೇ ತಗೊಳ್ಳೋಣ. ಸರಿಪ್ಪ. ಅಪ್ಪ, ಯಾಕಪ್ಪ ಇಷ್ಟೊಂದು ಫಾಸ್ಟ್ ಆಗಿ ಹೋಗ್ತಿದ್ದೀರಾ? ಸ್ಲೋ ಮಾಡಿ. ಬ್ರೇಕ್ ಹಿಡಿತಾ ಇಲ್ಲ. ಸರಿಯಾ ಗಟ್ಟಿಯಾಗಿ ಹಿಡ್ಕೋ. ಅಪ್ಪ, ಭಯ ಆಗ್ತಿದೆ ಪಾಪ. ಅಪ್ಪ ಅಪ್ಪ, ಭಯ ಪಡ್ಬೇಡ, ನಾ ಇದ್ದೀನಿ. ಅಪ್ಪ, ಗಾಡಿ ನಿಲ್ಲಿಸಿ ಅಪ್ಪ, ಪ್ಲೀಸ್ ಪಾ. ಅಪ್ಪ ಅಪ್ಪ, ಭಯ ಪಡ್ಬೇಡ ದೇವಾ. ಅಪ್ಪ, ಗಾಡಿ ನಿಲ್ಲಿಸಿ ಪಾಪ. ಅಪ್ಪ ಪ್ಲೀಸ್ ಪಾ. ಅಪ್ಪ ಅಪ್ಪ, ಅಪ್ಪ, ಭಯ ಆಗ್ತಿದೆ ಪಾ. ಅಪ್ಪ ಅಪ್ಪ, ಭಯ ಆಗ್ತಿದೆ ಪಾ. ಗಟ್ಟಿಯಾಗಿ ಹಿಡ್ಕೋ. ಅಪ್ಪ ಪ್ಲೀಸ್ ಪಾ, ಹೇಗಾದ್ರೂ ಗಾಡಿ ನಿಲ್ಲಿಸಿ ಪಾಪ. ಅಪ್ಪ ಅಪ್ಪ, ಭಯ ಪಡ್ಬೇಡ ದೇವಾ. ಅಪ್ಪ, ಬಿಡ್ತೀವಿ ಅಂತ ಭಯ ಆಗ್ತಿದೆ. ಅಪ್ಪ, ಗಾಡಿ ನಿಲ್ಲಿಸಿ ಪಾಪ. ಅಪ್ಪ ಅಪ್ಪ. ತಗೊಳ್ಳಿ ಅಪ್ಪ. ಇವತ್ತು ಚೀಟಿ ಅವ್ರು ಬಂದು ಕಾಸ್ ಕೇಳಿ ಜಗಳ ಮಾಡಿ ಹೋದ್ರು ರೀ. ಹೋದ್ವಾರ ನೇರವಾಗಿ ನೋಡಿ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ಬಂದೆ. ಇದನ್ನೇ ನಾವ್ ಹೇಳ್ತಾ ಇದೀವಿ. ಸಾಲ್ಗಾರರು ಮನೆ ಹತ್ರ ಬಂದು ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾರೆ. ಸ್ವಲ್ಪ ಬೇಗ ಹಣ ಕೊಟ್ರೆ ಒಳ್ಳೇದು ರೀ. ಸರಿಮ್ಮ,
PF ಹಣ ಬಂದ ತಕ್ಷಣ ಚೀಟಿ ಅವನ್ಗೆ ಫೈನಾನ್ಷಿಯರ್ಗೆ ಸೆಟಲ್ ಮಾಡ್ಬಿಡೋಣ. ಬಾರೆ. ಬಾ ಅಮ್ಮ. ಏನಣ್ಣ ಆಯ್ತು? ಸೈಕಲ್ ಬ್ರೇಕ್ ಹಿಡಿಲಿಲ್ಲಮ್ಮ, ಕೆಳಗ್ ಬಿದ್ಬಿಟ್ವಿ. ಬೇರೇನಿಲ್ಲಮ್ಮ, ಕೂತ್ಕೊಮ್ಮ. ದೇವಕ್ಕೇನಾಗ್ಲಿಲ್ಲ ಅಲ್ವಾ? ಚಿನ್ನ ಗಾಯನೇಮ್ಮ. ಪಾಪ ಅವನ್ ಭಯಪಟ್ಟ. ತಗೊಳ್ಳಿ ಅಣ್ಣ. ಏನಮ್ಮ ನಿಂಗಿವೆಲ್ಲ ಬೇಕಾ? ಇರ್ಲಿ ಅಣ್ಣ. ಏನೋ ಸೌಂದರ್ಯ, ಎಲ್ಲೋ ಬನ್ನಿ ಅಯ್ಯ. ಬಚ್ಚಿಟ್ಕೊಂಡಿದ್ಯಾ? ಹಾ. ಏನ್ ಅನ್ಕೊಂಡಿದ್ಯಾ? ಬಡ್ಡಿನೂ ಕೊಡ್ತಾ ಇಲ್ಲ, ಅಸಲು ಕೊಡ್ತಾ ಇಲ್ಲ. ಅಯ್ಯ, ಹೋದ್ವಾರ ತಾನೇ ಬಡ್ಡಿ ಕೊಟ್ಟೆ. ಓಹೋ, ಹೋದ್ ತಿಂಗಳು ಕೊಟ್ರೆ ಈ ತಿಂಗಳು ಕೊಡಂಗಿಲ್ವಾ? ನಿಮಗ್ ಕೊಡ್ಬೇಕು ಅಂತಾನೆ ಹಣ ಇಟ್ಟಿದ್ದೆ. ಏಟಾಗಿದ್ರಿಂದ ಮದ್ದುಗ್ ಉಪಯೋಗಿಸ್ಕೊಂಡ್ವಿ. ನೋಡು, ಗಾಯ ಆಯ್ತು, ಆಡ್ ಮರಿ ಹಾಕಿಲ್ಲ, ಕೋಳಿ ಮೊಟ್ಟೆ ಹಾಕಿಲ್ಲ ಅನ್ನೋ ಕತೆಗಳೆಲ್ಲ ನನಗ್ ಬೇಡ. ಬೇಗ ಕೊಡ್ತೀನಿ ಅಯ್ಯ. ಬರೋ ತಿಂಗಳು ಬಡ್ಡಿ ಸೇರ್ಸ್ಕೊಡ್ಬೇಕು, ಇಲ್ಲ ಮನೆ ಸಾಮಾನು ಬಟ್ಟೆ ಬರೆ ಎಲ್ಲ ಆಚೆ ಹಾಕ್ಬಿಡ್ತೀನಿ. ಸಾಲದ ಪತ್ರಕ್ಕೆ ಸೈನ್ ಮಾಡಿದ್ಯಾ ಗೊತ್ತಿದೆ ತಾನೇ? ಅಣ್ಣ, ಸಾಲ ಮಾಡಿದ್ ನಾವಲ್ವಾ, ಅವರು ಜಾಮೀನಿಗೆ ಸೈನ್ ಮಾಡಿದಷ್ಟೇ ಅಲ್ವಾ? ಬಾಯ್ ಮುಚ್ಚ. ಗಂಡಸರು ಮಾತಾಡ್ಬೇಕಂದ್ರೆ ನೀನೇನ್ ಮಧ್ಯೆ ಮಾತಾಡೋದು? ನಿನ್ನ ಹತ್ರ ಕೇಳದ್ನಾ? ನಿನ್ ಮನೆ ಹತ್ರ ಬಂದು ದುಡ್ಡು ಕೇಳಲಾ? ಹೇಗ್ ಕೇಳಿದ್ರೆ ದುಡ್ಡು ಬರುತ್ತೆ ಅಂತ ಗೊತ್ತು, ನಾನು ಕೇಳಲಾ? ಅಯ್ಯ, ಗಂಡ್ಸಿಲ್ದೇ ಇರೋ ಮನೆಗೆ ಹೋಗಿ ತೊಂದ್ರೆ ಕೊಡ್ಬೇಡಿ. ನಿಮ್ ಹಣನ ಆದಷ್ಟು ಬೇಕು ಕೊಡ್ತೀನಿ. ಯಾವಾಗ? ಎಷ್ಟು ದಿನ ಆದ್ಮೇಲೆ? ಈ ತಿಂಗಳೇ ಕೊಡ್ತೀನಿ ಅಯ್ಯ. ಹೇಳಿ ಟೈಮ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಕುಟುಂಬದ ಜೊತೆ ನಡ್ ರೋಡಲ್ಲಿ ನಿಲ್ಲಿಸ್ತೀನಿ. ಜ್ಞಾಪಕ ಇಟ್ಕೋ. ಬನ್ರ. ನನ್ನಿಂದ ಅಲ್ವಪ್ಪ ನಿಮ್ಗೆ ಇಷ್ಟೊಂದು ಕಷ್ಟ? ಪರವಾಗಿಲ್ಲ ಅಮ್ಮ, ನನ್ಗಿನ್ನೊಂದ್ ಮಗಳಿದ್ದಿದ್ರೆ ನಾ ಮಾಡ್ತಿರ್ಲಿಲ್ವಾ? ನಾನ್ ನೋಡ್ಕೋತೀನಿ ಬಿಡು. ಇವತ್ತು ಲೇಟಾ? ಸಾರಿ ಸರ್. ಗೆಟ್ ಔಟ್. Get out. ಸಾರಿ ಸರ್. ಸರ್ No. ಪ್ಲೀಸ್ No ಸರ್, excuse. ಇನ್ಮೇಲೆ ಲೇಟಾಗಿ ಬರಲ್ಲ ಸರ್. ನಿನ್ನ ಪ್ಲೀಸ್ ಅಲೋ ಸರ್. ಮಾಡಿದ್ರೆ ಬೇರೆ ಮಕ್ಕಳು ಸರ್, ಇವತ್ತೊಂದಿನ ಅಲೋ ಮಾಡಿ ಸರ್, ಪ್ಲೀಸ್ ಸರ್. ಸಾರಿ ಸರ್, ಪ್ಲೀಸ್ ಫರ್ಗಿವ್ ಮೀ ಫಾರ್ ದಿಸ್ ಲಾಸ್ಟ್ ಟೈಮ್ ಸರ್. ನೋ, ನಿನ್ನಂತ ಇಂಡಿಸಿಪ್ಲಿನ್ ಸ್ಟೂಡೆಂಟ್ ನ ಒಳಗ್ ಬಿಡಲ್ಲ. ಹೋಗಿ ನಿಮ್ಮ ಅಪ್ಪನ್ ಕರ್ಕೊಂಡ್ ಬಾ. ನಮ್ಮಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ ಸರ್. ಹಾಗಿದ್ರೆ ಅಮ್ಮನ್ ಕರ್ಕೊಂಡ್ ಬಾ. ನಮ್ಮಮ್ಮಂಗೆ ಹುಷಾರಿಲ್ಲ ಸರ್, ಅವ್ರಿಗೆ ನಡೆಯಕ್ಕಾಗಲ್ಲ ಸರ್. ನೋ ಎಕ್ಸ್ಕ್ಯೂಸ್, ಗೆಟ್ ಔಟ್. ವೇಟ್ ಮಾಡು. ಗುಡ್ ಆಫ್ಟರ್ನೂನ್ ಸರ್. ಸರ್, ಆ ಹುಡ್ಗ ಅವನು ಡೈಲಿ ಸ್ಕೂಲಿಗೆ ಲೇಟಾ ಬರ್ತಾನೆ. ಇವನ್ ತುಂಬಾ ಒಳ್ಳೆ ಹುಡ್ಗ ಸರ್. ಕ್ಲಾಸಲ್ಲೇ ಫಸ್ಟ್ ರ್ಯಾಂಕ್ ತಗೊಳ್ಳೋನ್ ಸರ್. ಇನ್ಮೇಲೆ ಲೇಟಾಗಿ ಬರ್ದಿರ ಹಾಗೆ ನೋಡ್ಕೋತೀನಿ. ಸರಿ, ಬರೋದಕ್ಕೆ ಹೇಳಿ. ದೇವಾ, ಕಮ್ ಹಿಯರ್. ಸರ್, ಕ್ಲಾಸ್ ಟೀಚರ್ ಹೇಳ್ತಾ ಇದ್ದಾನೆ ಅಂತ ಬಿಡ್ತಾ ಇದ್ದೀನಿ. ಇನ್ಮೇಲೆ ಲೇಟಾಗಿ ಬರ್ದಂಗೆ ನೋಡ್ಕೋ. ಗೋ ಟು ಕ್ಲಾಸ್. ಓಕೆ ಸರ್. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ನೆಸ್ ಸರ್. ಯು ಆರ್ ವೆಲ್ಕಮ್. ಏನಣ್ಣ, ನಿಮ್ ಬರ್ಡೇನಾ? ಟೀಚರ್ಗೂ ಸ್ವಲ್ಪ ಉಳಿಸ್ರು. Happy birthday ಅಣ್ಣ. ಏ, ನನ್ಗೂ ಅಯ್ಯ chocolate ಪಾಪಿಗಳ, ಎಲ್ಲ ಖಾಲಿ ಮಾಡ್ಬಿಟ್ರಲ್ರು. ಹಾಯ್ ಟೀಚರ್, ನೀವು ಒರೆಸ್ತಾ ಇದ್ದೀರಾ? ಏನು? ಇವತ್ತು ನನ್ನ ಬರ್ಡೇ ವಿಶ್ ಮಾಡಿ ಪ್ಲೀಸ್. ಇದು ಬರ್ಡೇ ಬಾಯ್ ವಿಶ್ ಮಾಡ್ಲೇಬೇಕು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಆಶೀರ್ವಾದ ಮಾಡಿ ಟೀಚರ್. ಏನ್ ಮಾಡ್ತಿದ್ಯಾ? ಮನಸ್ಸಿಗೆ ಇಷ್ಟ ಆದವ್ರ ಕಾಲಿಗೆ ಬಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಟೀಚರ್ ತಗೊಳ್ಳಿ ಪ್ಲೀಸ್. ಹಾ, ಥ್ಯಾಂಕ್ ಯು. ಭಾರತಿ, ಅಪ್ಪ. ಅಮ್ಮ ಇಲ್ವಾ ಅಮ್ಮ? ಅಮ್ಮ ಕಾಡಿಗೆ ಸೌದೆ ತರಕ್ ಹೋಗಿದ್ದಾಳಪ್ಪ. ತಗೋ, ಸಾಂಬಾರ್ನ ಅಮ್ಮ ಬರಕ್ಕೂ ಕೊಡು. ಚೆನ್ನಾಗಿ ಓದ್ತಾ ಇದೆಯಮ್ಮ? ಓದ್ತಿದ್ದೀನಪ್ಪ. ಏನಪ್ಪ ನೀನು? ಮಧುರೆ ವೇಲು ಅವ್ರ ಮಗ. ಫೈನಾನ್ಸ್ ವೇಲುನ ಮಗನ ನೀನು? ಹೌದು ಅಂಕಲ್. ನೀ ಮೆಡ್ರಾಸ್ ಅಲ್ಲಿ ಓದ್ತಿದ್ಯಾ ಅಂತ ಹೇಳಿದ್ರಲ್ಲ? ಓದ್ ಮುಗಿಸ್ಕೊಂಡು ಬಂದೆ ಅಂಕಲ್. ಹೌದು, ಇಲ್ಲೇನ್ ಮಾಡ್ತಾ ಇದೀಯ? ಅದೇನಂದ್ರೆ ಇವತ್ತು ನನ್ನ ಬರ್ಡೇ ಅಂಕಲ್, ಅದಕ್ಕೆ ಬಂದೆ. ಅವನು ಇಂಗ್ಲಿಷಲ್ಲಿ ಅರಿಯರ್ಸ್ ಇಟ್ಕೊಂಡಿದ್ದಾನಪ್ಪ, ಅದಕ್ಕೆ ಟ್ಯೂಷನ್ಗೆ. ಸರಿಮ್ಮ. ಭಾರತಿ, ನಮ್ಮಂತವ್ರೆಲ್ಲ ಮುಂದೆ ಬರ್ಬೇಕಂದ್ರೆ ಓದೋದೊಂದೇ ದಾರಿ. ಓದ್ಮೇಲೆ ಗಮನ ಕೊಡಮ್ಮ. ಸರಿಪ್ಪ. You dropped your pen. ನಿನ್ ಪೆನ್ನು. ತಗೋ ನಿನ್ ಪೆನ್ನು. ದೇವ್ರು
ಒಂದು ಬಾಗಿಲನ್ನ ಮುಚ್ಚಿದ್ರೆ ಒಂದು ಕಿಟಕಿನಾದರೂ ತೆಗಿತಾರೆ ಅಂತ ನಾನು ಕೇಳಿದ್ದೀನಿ. ನಾನು ಅದನ್ನು ಸ್ಟ್ರಾಂಗಾಗಿ ನಂಬ್ತೀನಿ. ಯಾಕೆಂದರೆ ನಮ್ಮ ತೊಂದರೆಗೂ ಒಂದು ಕಿಟಕಿನ ತೆಗೆದ್ರು. ಹೇ, ಬಾಲ್ ನಂಗ್ ಹಾಕು. ಇಲ್ ನೋಡು. ಹೇ ಮಾಸ್ಟರ್ ಏನೋ ಹೇಳ್ತಿದ್ದಾರೆ ಬಾರೆ. ಡಿಯರ್ ಸ್ಟೂಡೆಂಟ್ಸ್, ಲಿಸನ್ ಹಿಯರ್. ದಿಂಡಿಗಲ್ ಡಿಸ್ಟ್ರಿಕ್ಟ್ ಲಯನ್ಸ್ ಕ್ಲಬ್ ಅವರಿಂದ ಒಂದು ಮಿನಿ ಮ್ಯಾರಥಾನ್ ನಡೆಸ್ತಾ ಇದ್ದಾರೆ. ಇಟ್ಸ್ ಎ 4 ಕಿಲೋಮೀಟರ್ ರನ್ನಿಂಗ್ ರೇಸ್. ಅದರಲ್ಲಿ ಭಾಗವಹಿಸಬೇಕು ಅನ್ನೋರು ಇಮಿಡಿಯೇಟ್ ಆಗಿ ನಿಮ್ಮ ನೇಮ್ನ ಎನ್ರೋಲ್ ಮಾಡ್ಕೊಳ್ಳಿ. ಪ್ಲೀಸ್ ವೇಟ್. ಈ ಸ್ಪರ್ಧೆಗೆ ಮೊದಲು ಸೆಲೆಕ್ಷನ್ ಮಾಡ್ತೀವಿ. ಅದರಲ್ಲಿ ಬೆಸ್ಟ್ ಪರ್ಫಾರ್ಮ್ ಮಾಡಿದ್ರೆ ಮೊದಲು 6 ಜನರನ್ನ ಸೆಲೆಕ್ಟ್ ಮಾಡಿ ಫೈನಲ್ ಕಳಿಸ್ತೀವಿ. ಓಕೆ, ಬೆಸ್ಟ್ ಆಫ್ ಲಕ್ ಸ್ಟೂಡೆಂಟ್ಸ್. ಪುಸ್ತಕ ಹುಳ, ನೀನ್ ರೇಸಿಗೆ ಬರಲ್ವಾ? ಇಲ್ವೋ. ನೀನ್ ಓದಲ್ ಮಾತ್ರ ಹುಲಿನಾ? ಧೈರ್ಯ ಇದ್ದೆ ನನ್ನ ಜೊತೆ ಓಡ್ಬಿಟ್ಟು ತೋರ್ಸೋ. ಇಲ್ವೋ, ನಂಗೆ ಇಂಟ್ರೆಸ್ಟ್ ಇಲ್ಲ. ಯಾಕೆ? ನನ್ನ ಹತ್ರ ಸೋಲ್ತೀನಿ ಅಂತ ಭಯನಾ? ಯು ವಿಲ್ ವಿನ್ ದ ರೇಸ್. ಬೆಸ್ಟ್ ಆಫ್ ಲಕ್. ಹೋಗಲೇ ಪೋಕ್ಲಾ. ಇದು ನಿನ್ ಪೆನ್ನು. ನೆನ್ನೆ ಸ್ಕೂಲ್ ಬಿಟ್ಟು ಹೋಗ್ಬೇಕಾದ್ರೆ ಅದನ್ನ ಮಿಸ್ ಮಾಡ್ಕೊಂಡು ಹೋದೆ. ನಾನೇ ಕೊಡ್ಬೇಕು ಅಂತ ನಿನ್ ಹಿಂದೆನೆ ಬಂದೆ, ಆದ್ರೆ ನೀನ್ ಬೇಗ ಹೊಟ್ಟೋದೆ. ಥ್ಯಾಂಕ್ ಯು. ವಾಟ್ಸ್ ಯೋರ್ ನೇಮ್? ಮೇರಿ. ಆರೋಕಿ ಮೇರಿ. ಯು? ಸಾರಾ. ಹಾಂ ಅಣ್ಣ, ನೋಡ್ಕೊಂಡು. ಅಣ್ಣ, ನೀವು ಕೇಳಿದ ಶೂ ಅಂಗಡಿ ಇದೆ. ಸರಿ ಅಣ್ಣ. ಅಣ್ಣ ಹೇಳು ಮುತ್ತುಸ್ವಾಮಿ. ಇವ್ರಿಗೆ ಶೂ ಬೇಕಂತೆ, ನೋಡ್ಬಿಟ್ಟು ಕೊಡಿ. ನೋಡ್ಕೊಳ್ತೀನಿ, ನೀನು ಹೊರಡು. ಬನ್ನಿ. ತುಂಬಾ ಧನ್ಯವಾದ ಅಣ್ಣ. ಬನ್ನಿ. ಏನ್ ಬೇಕು ನಿಮ್ಗೆ? ನನ್ನ ಮಗುಗೆ ಬಿಳಿ ಕಲರ್ ಶೂ ಬೇಕು. ಯಾವ ಸೈಜು? ಸೈಜ್ ಗೊತ್ತಿಲ್ಲ. 2ನೇ ಕ್ಲಾಸ್ ಓದ್ತಿದ್ದಾಳೆ, 7 ವರ್ಷ. ಹಾಗಿದ್ರೆ 2ನೇ ನಂಬರ್ ಸೈಜು ಕೊಡ್ತೀನಿ ತಡ್ರಿ. ಅಣ್ಣ, ಬಾಟಾ ಕಂಪ್ನಿ ಶೂ ಬೆಲೆ ಸ್ವಲ್ಪ ಜಾಸ್ತಿ ಇರುತ್ತೆ. ಬೆಲೆ ಜಾಸ್ತಿ ಇದ್ರೂ ಪರವಾಗಿಲ್ಲ, ಒಳ್ಳೇದೇ ಕೊಡಿ. ಒಳ್ಳೆ ಶೂ ಅಣ್ಣ. ನೋಡಿ, ಇಷ್ಟ ಆಯ್ತಾ? ಚೆನ್ನಾಗಿದೆ ಅಯ್ಯ, ಇದನ್ನೇ ಕೊಟ್ಬಿಡಿ. ಸರಿ, ಪ್ಯಾಕ್ ಮಾಡ್ತೀನಿ, ತಗೊಳ್ಳಿ. ರಿತೀಶ್, ಆರ್ ಯು ರೆಡಿ? ನಿನ್ನ ಹಾಗೆ ಹಳೆ ಪಾತ್ರೆ ಸಾಮಾನ್, ಯಾವ್ದೇ ಹಳೆ ವಸ್ತು ಇದ್ರೂ ಕೊಡಿ. ಹಳೆ ಪಾತ್ರೆ ಸಾಮಾನ್. ಏನಪ್ಪ, ಸ್ವಲ್ಪ ನಿಲ್ಲು. ಎಷ್ಟ್ ಬರುತ್ತಪ್ಪ? ಒಂದ್ 20 ರೂಪಾಯಿ ಕೊಡ್ಬೋದಮ್ಮ. ಅಷ್ಟೇ ಬರತ್ತಾ? ಇದಕ್ಕೆ ಅಷ್ಟೇಮ್ಮ ಬೆಲೆ. ಸರಿ, ಇದು ಈ ಶೂ ಬೇಡಮ್ಮ. ನಿನ್ ಹತ್ರ ತಾನೇ 10 ರೂಪಾಯಿಗೆ ತಗೊಂಡಿದ್ದು. ಪೂರ್ತಿ ಹಾಳಾಗೋಗಿದೆಮ್ಮ. ಇದನ್ನ ಎಸಿಬೇಕು ಅಷ್ಟೇ. ಸರಿ, ನೀನೇ ತಗೊಂಡು ಹೋಗಿ ಕಸದ ಬುಟ್ಟಿಗೆ ಹಾಕು. ತೊಳಮ್ಮ. ಹಳೆ ಪಾತ್ರೆ ಸಾಮಾನ್, ಯಾವ್ದೇ ಹಳೆ ವಸ್ತು ಇದ್ರೂ ಕೊಡಿ. ಹಳೆ ಪಾತ್ರೆ ಸಾಮಾನ್, ಹಳೆ ಪಾತ್ರೆ ಸಾಮಾನ್. ಹಾಯ್ ಸಾರಾ. ಹಾಯ್ ಮೇರಿ.
ಹೊಸ ಶೂನಾ? ಹೌದು. ಹಳೆ ಶೂ ಏನ್ ಮಾಡ್ದೆ? ಹಳೆ ಸಾಮಾನ್ ತಗೊಳ್ಳೋರಿಗೆ ಕೊಟ್ವಿ. ಹಾ, ಯಾಕೆ? ಅದ್ ತುಂಬಾ ಹಳೇದಾಗಿತ್ತಲ್ಲ. ನಾನ್ ಚೆನ್ನಾಗ್ ಮಾರ್ಕ್ಸ್ ತಗೋದ್ರೆ ನಮ್ಮಪ್ಪ ನಂಗೆ ಏನಾದ್ರೂ ಕೊಡಿಸ್ತಾರೆ. ಈ ಸರಿ ನಂಗೆ ನಮ್ಮಪ್ಪ ಶೂ ಕೊಡ್ಸಿದ್ರು. ಆದಷ್ಟು ಬೇಗ ನಮ್ಮಪ್ಪ ನಂಗೆ ಹೊಸ ಶೂ ಕೊಡಿಸ್ತಾರೆ. ಥ್ಯಾಂಕ್ಸ್ ಮೇಡಮ್. ಅಯ್ಯ, ನೀವ್ ಬೇಕಾದ್ರೆ 50,000 ತಗೊಂಡು 15,000 ಚೀಟಿ ಅವರು ಕೊಡ್ಬೇಕು. ಕೊಡಿ ಅಯ್ಯ. ಎಷ್ಟು ದಿನ ಬಡ್ಡಿ ಕೊಡದಿನ ಆಟ ಆಡ್ತಿದ್ಯಾ? ಅದಕ್ಕೆಲ್ಲ ಸರಿ ಆಯ್ತು, ಹೋಗು. ಅಯ್ಯ, ಇವೆಲ್ಲ ಸರಿ ಇಲ್ಲ ಅಯ್ಯ. ಯಾರು ಹೇಳ್ತಿದ್ಯಾ? ನಿಮ್ ಲೆಕ್ಕ ಸರಿ ಹೋಯ್ತಲ್ವಾ? ಹ್ಮ್. ಸರ್, ಭಾರತಿನ ತಪ್ಪ ಜಾಗಕ್ಕೆ ಸಂತೋಷ್ ಕರ್ಕೊಂಡು ಹೋಗ್ತೇನೆ. ಏನು ಹೇಳ್ತಾ ಇದ್ಯಾ? ಹೌದು ಸರ್. ಎಲ್ಲಿ? ಆ ಗುಡ್ಡದತ್ತ ಕರ್ಕೊಂಡು ಹೋಗ್ತೇನೆ. ನಿಜ ಹೇಳ್ತಿದ್ಯಾ? ಸರ್, ಬೇಗ ಹೋಗಿ. ನೀನ್ ಹೇಳ್ತಾ ಇದ್ದಿದ್ ಕಾಡು ಇದೇನಾ? ಹೌದು ಟೀಚರ್, ನೀವು ಕೇಳೋ ಎಲೆಗಳು, ಹೂಗಳು ಎಲ್ಲ ಇದೆ ಇಲ್ಲಿ. 2 ದಿನದಲ್ಲಿ ನನ್ನ ಹರ್ಬೇರಿಯಂ ಪ್ರಾಜೆಕ್ಟ್ ಮುಗಿಸ್ಬೋದಲ್ವಾ? ಖಂಡಿತ ಆಗುತ್ತೆ. ಅದಕ್ಕೆ ತಾನೇ ನಿಮ್ಮನ್ನ ಕರ್ಕೊಂಡು ಬಂದಿದ್ದಿಲ್ಗೆ. ಮಳೆ ಬರೋ ಹಾಗಿದೆ, ಮನೆಗೆ ಹೋಗೋಣವಾ? ಪರವಾಗಿಲ್ಲ, ಇಲ್ಲಿ ತನಕ ಬಂದಿದ್ವಿ, ಕೆಲಸ ಮುಗಿಸ್ಕೊಂಡೇ ಹೋಗೋಣ. ಮಳೆ ಅಂತೂ ನಿಲ್ತು, ಈಗ ಹೂವು ಕೀಳ್ಬೇಕು ಅಷ್ಟೇ. ಸಾರಿ, ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟೆ, ಕ್ಷಮಿಸ್ಬಿಡಿ. ನಿನ್ ಕೆಟ್ಟ ಬುದ್ಧಿ ತೋರ್ಸ್ಬಿಟ್ಟೆ ಅಲ್ವಾ? ಯಾಕೋ ಹೆಣ್ಮಕ್ಳು ಫ್ರೆಂಡ್ಶಿಪ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀರಾ? ನಾನ್ ಟೀಚರ್ ಆಗ್ಬೇಕು ಅನ್ನೋದು ನಮ್ಮ ಅಪ್ಪನ್ ಕನ್ಸು. ಆ ಕನ್ಸ್ನ ನನಸ್ ಮಾಡ್ಬೇಕು ಕಣೋ. ನನ್ಗೆ ಅಪ್ಪ ಇಲ್ಲ. ಅಪ್ಪನ್ ರೀತಿ ಒಬ್ರು ನನ್ನ ನೋಡ್ಕೊಂಡು ಓದಿಸ್ತಿದ್ದಾರೆ. ಅವ್ರಿಗೆ ಅವಮಾನ ಮಾಡಕ್ಕೆ ನನ್ಗಿಷ್ಟ ಇಲ್ಲ ಕಣೋ. ತಪ್ಪೆಲ್ಲ ನಂದೆ. ನಿನ್ನಂತವನ್ ಜೊತೆ ನಾನ್ ಮಾತಾಡ್ಲೇಬಾರ್ದಾಗಿತ್ತು, ಫ್ರೆಂಡ್ಶಿಪ್ಪು ಮಾಡ್ಬಾರ್ದಿತ್ತು. ಇನ್ಮೇಲೆ ನಿನ್ನಂತವನ್ಗೆ ನನ್ನ ಲೈಫಲ್ಲಿ ಜಾಗನೇ ಇಲ್ಲ ಕಣೋ. ಗುಡ್ ಬಾಯ್. ಮ್ಯಾರಥಾನ್ ಲಿಸ್ಟ್ ಹಾಕಿದಾರೋ? ಯಾರ್ ಗೆದ್ರು ನೋಡೋಣ. ಬಾರೋ ಬಾರೋ. ಸರ್, ನನ್ನ ಹೆಸರಿಲ್ಲ ಸರ್. ನಾನು ಚೆನ್ನಾಗಿ ಹೊಡೆದು ನನ್ನ ಹೆಸರು ಇಲ್ಲ ಸರ್. ಎಲ್ಲಾರನ್ನೂ ಸೆಲೆಕ್ಟ್ ಮಾಡಕ್ಕಾಗಲ್ಲ. ಯಾರು ಬೆಸ್ಟ್ ಆಗಿ ಓಡಿರ್ತಾರೋ ಅವರೆಲ್ಲ 6 ಜನರನ್ನ ಸೆಲೆಕ್ಟ್ ಮಾಡಿದೀವಿ. ಸರ್, ನಾನು ಚೆನ್ನಾಗಿ ಹೊಡೆದೆ, ನನ್ನ ಹೆಸರು ಇಲ್ಲ ಸರ್. ಮುಂದಿನ ಸಲ ಇನ್ನೂ ಚೆನ್ನಾಗಿ ಓಡು, ನೀನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇವಾಗ ಹೊರಡಿ. ದಾರಿ ಬಿಡಿ, ಕ್ಲಾಸ್ಗೆ ಹೋಗಿ. ರಿತೀಶ್, ರೇಸಲ್ಲಿ ಯಾವಾಗ್ಲೂ ನಾನೇ ಫಸ್ಟು. ಫಸ್ಟ್ ಪ್ರೈಸ್ ಕ್ರಿಕೆಟ್. ಹೌದು ಕಣೋ. ಫೀಸ್ ಅಂಡ್ ಪೇರ್ ಆಫ್ ಶೂಸ್. ನನಗ್ ಪ್ರೈಸ್ ಇಷ್ಟ ಇಲ್ಲ, ಜಯಿಸ್ಬೇಕಂತಿಷ್ಟ. ನೋ ಚಾನ್ಸ್. ಸೆಲೆಕ್ಷನ್ ಮುಗ್ದೋಯ್ತು. ಇನ್ಮೇಲೆ ತಲೆ ಕೆಳಗಾಗಿ ನಿಂತ್ಕೊಂಡ್ರು ನೀನ್ ಸೋಲ್ಸಕ್ಕಾಗಲ್ಲ ನನ್ನ. ಹೋಗಲೇ. ಮೇಲ್ ಬೀಳ್ಬೇಡ್ವೋ. ಎಕ್ಸ್ಕ್ಯೂಸ್ ಮೀ ಸರ್, ಮೇ ಐ ಕಮ್ ಇನ್? ಸರ್, ನನ್ನ ಹೆಸರು ದೇವ. ನಾನು 6th.
ನಾನು 6th ಇಯರ್ ಓದ್ತಾ ಇದ್ದೀನಿ. ನನ್ನನ್ನು ರನ್ನಿಂಗ್ ರೇಸಿಗೆ ಸೇರಿಸ್ಕೊಳ್ಳಿ ಹೇ ಸರ್. ಸೆಲೆಕ್ಷನ್ ಎಲ್ಲ ಆಗೋಯ್ತು ಕಣಪ್ಪ. ಪ್ಲೀಸ್ ಸರ್. ಸೆಲೆಕ್ಷನ್ ಮಾಡ್ಬೇಕಾದ್ರೆ ಎಲ್ಲಿ ಹೋಗಿದ್ದೆ? ಮಲ್ಕೊಂಡಿದ್ದ? ಸರ್ ಅವತ್ ನಂಗೆ ಹುಷಾರಿರ್ಲಿಲ್ಲ ಸರ್. ನೋ ಚಾನ್ಸ್ ಫಾರ್ ದಿಸ್ ಇಯರ್. ಸರ್ ನಾನು ತುಂಬಾ ಫಾಸ್ಟ್ ಆಗಿ ಓಡ್ತೀನಿ ಸರ್. ಖಂಡಿತ ವಿನ್ ಆಗ್ತೀನಿ ಸರ್. ನನ್ನನ್ನು ಸೇರಿಸ್ಕೊಳ್ಳಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ. ಇವಾಗ ನೀನ್ ಕ್ಲಾಸ್ಗೆ ಹೋಗು. ಸರ್ ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಸರ್. ಪ್ಲೀಸ್ ಸರ್. ಬೇರೆಯವ್ರಿಗೂ ಕೂಡ ಇಂಪಾರ್ಟೆಂಟೇ. ನಿನ್ನ ಸೆಲೆಕ್ಟ್ ಮಾಡಿದ್ರೆ ಓಡಿ ಸೆಲೆಕ್ಟ್ ಆಗಿರೋರಿಗೆ ನಾನ್ ಮಾಡೋ ದ್ರೋಹ ಅಲ್ವಾ? ಸರ್ ಪ್ಲೀಸ್ ಸರ್. ನೋ, ಅರ್ಥ ಆಗುತ್ತಾ ಇಲ್ವಾ ನಿನ್ಗೆ? ಸರ್ ನನಗೆ ತುಂಬಾ ಕೆಲಸ ಇದೆ ಇಲ್ಲಿ. ನಿನ್ ಕ್ಲಾಸ್ ಹೋಗು. ಸರ್ ಪ್ಲೀಸ್ ಸರ್. ಸರ್ Go ಹೆಲ್ಪ್ to ಮೀ your ಸರ್. class. ಸರ್ ಪ್ಲೀಸ್ ಸರ್. ನನ್ ಕೆಲಸ ಇದೆ ಅಂತ ಹೇಳ್ತಾ ಇದೀನಿ, ಕೇಳು. ಸರ್ ನಂಗೆ ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಸರ್ ಪ್ಲೀಸ್ ಗೋ ಸರ್. ಟು ಯುವರ್ ಕ್ಲಾಸ್. ಸರ್ ಪ್ಲೀಸ್ ಸರ್. No way. ಸರ್ ಪ್ಲೀಸ್ ಸರ್ ಚೆನ್ನಾಗಿ ಓಡ್ತೀನಿ ಸರ್. ಹೇ ಪ್ಲೀಸ್ ಹೇಳಿದ್ರೆ ಕೇಳು. ಆಗೋದಿಲ್ಲ. ಸರ್ ಇಲ್ಲ. ಚೆನ್ನಾಗಿ ಓಡ್ತೀನಿ ಹೋಗು ಸರ್. ಸುಮ್ನೆ. ಸರ್ ಪ್ಲೀಸ್ ಸರ್ ಹೆಲ್ಪ್ ಮಾಡಿ ಸರ್ ನನ್ನನ್ನು ರೇಸಿಗೆ ಸೇರಿಸ್ಕೊಳ್ಳಿ ಸರ್. ಪ್ಲೀಸ್ Time ಸರ್. ಆಗ್ತಿದೆ. ಸರ್ ಹೋಗು. ಚೆನ್ನಾಗಿ ಓಡ್ತೀನಿ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಹೋಗು. ಆಗೋದಿಲ್ಲ ಕಣೋ. ಸರ್ ಪ್ಲೀಸ್ ಸರ್ ನಾನು ಓಡ್ತೀನಿ ಸರ್. ಪ್ಲೀಸ್ ಸರ್ ನಂಗೊಂದು ಚಾನ್ಸ್ ಕೊಡಿ ಸರ್. ಪ್ಲೀಸ್ ಸರ್ ಒಂದೇ ಒಂದು ಚಾನ್ಸ್ ಕೊಡಿ ಸರ್. ಪ್ಲೀಸ್ ಸರ್ ಸರ್ ನೀವೇನ್ ಹುಡುಕ್ತಿದ್ದೀರಾ ಸರ್? ಸರ್ ಅದು ನಿಮ್ಮ ಆಫೀಸ್ ರೂಮಲ್ಲಿ ಇದೆ ಸರ್. ನಾನ್ ತಗೊಂಡ್ಬರ್ತೀನಿ. ಅದಲ್ಲಿ ಸರ್ ಇರಿ ಸರ್, ನಾನ್ ತರ್ತೀನಿ ಸರ್. ತಗೊಳ್ಳಿ ಸರ್. ಅಷ್ಟು ಬೇಗ ಓಡ್ತೀಯ ನೀನು? ಸಾರಾ ಒಂದ್ ಗುಡ್ ನ್ಯೂಸ್. ಏನಣ್ಣ? ನಾನ್ ರೇಸಲ್ಲಿ ಸೆಲೆಕ್ಟ್ ಆದೆ. ಯಾವ ರೇಸಲ್ಲಿ? ನಮ್ ಸ್ಕೂಲಲ್ಲಿ ಒಂದು ಮಿನಿ ಮ್ಯಾರಥಾನ್ ರೇಸ್ ಇದೆ, ಅದಕ್ಕೆ ನಾನ್ ಸೆಲೆಕ್ಟ್ ಆದೆ. ನಾನ್ ರೇಸಲ್ಲಿ ಓಡಿ 3rd ಪ್ರೈಸ್ ತಗೊಳ್ತೀನಿ. ಅದ್ಯಾಕ್ 3rd ಪ್ರೈಸು? 3rd ಪ್ರೈಸಾ ಒಂದ್ ಜೊತೆ ಶೂ ಕೊಡ್ತಾರೆ ಅದಕ್ಕೆ. ಆದ್ರೆ ಅವ್ರ ಬಾಯ್ಸ್ ಶೂ ತಾನೇ ಕೊಡ್ತಾರೆ. ಅದನ್ನ ಆ ಶೂ ಶಾಪ್ ಅಲ್ಲಿ ಕೊಟ್ಟು ಎಕ್ಸ್ಚೇಂಜ್ ಮಾಡೋಣ. ನಿಂಗ್ 3rd ಪ್ರೈಸ್ ಬಂದಿಲ್ಲ ಅಂದ್ರೆ ನಾನ್ ಖಂಡಿತ 3rd ಪ್ರೈಸ್ ತಗೊಂಡು ಆ ಶೂನ ನಿಂಗೆ ಕೊಡ್ತೀನಿ. ಹೇ ಬಾ ಜೆರಾಲ್, 10 ನಿಮಿಷದಲ್ಲಿ ರೇಸ್ ಶುರು ಆಗುತ್ತೆ. ಮಕ್ಕಳೆಲ್ಲ ಬೇಗ ರೆಡಿ ಮಾಡ್ಬಿಡು. ನಾನು ಹೋಗಿರ್ತೀನಿ, ನೀವು ಬೇಗ ಬನ್ನಿ. ಸರಿ ಸರ್ ಬನ್ನಿ. ಓಕೆ ಸರ್. ಬನ್ರಪ್ಪ ಬನ್ನಿ. ಗೋ ನಡಿ ಕಮನ್. ಹೇ ನಿನ್ನಿಂದ ನಾನು ಡ್ರೆಸ್ ಕೊಟ್ನಾ? ಇನ್ನೂ ಇಲ್ಲ ಸರ್. ಕಮಾನ್ ಬಾಯ್ಸ್ ಕ್ವಿಕ್. ಕೊಡ್ತೀನಿ ತಾಳು. ಈ ಸೈಜ್ ನಿನ್ಗೆ ಓಕೆನಾ? ಇದು ನಿನ್ ಕರೆಕ್ಟ್ ಆಗಿದೆ ನೋಡು. ತಗೋ. ಇದು ಅವನು ಕೊಡು. ನಿನ್ ಶೂನ ಚೇಂಜ್ ಮಾಡು. ಇದನ್ನ ತಗೋ, ನೀನ್ ಹಾಕೋ. ಅವನಲ್ಲಿ ಅಳಿದಾರೆ ಸರ್. ಹೇ ಏನ್ ಮಾಡ್ತಾ ಇದೀಯಾ? ಮೊದಲು ಡ್ರೆಸ್ ಹಾಕೋ. ಎಲ್ಲಾರ್ದು ಮುಗಿ. ಬೇಗ ಮಾಡ್ಕೊಳ್ಳಿ. ಚೇಂಜ್ ಮಾಡ್ಕೊಳ್ಳಿ. ಬೇಗ ಕಣೋ. ಹೇ ಬೇಗ ಬನ್ನಿ, ರೇಸ್ ಸ್ಟಾರ್ಟ್ ಆಗ್ತಾ ಇದೆ. ಸರಿಯಾಗಿ ಹಾಕೋ. ಜರ್ಕೊಳ್ರಲ್ಲಿ ಜರ್ಕೊಳ. ಏನಲ್ಲಿ ಇಲ್ಲೂ ನನ್ನ ಜೊತೆ ಪೋಟಿ ಮಾಡಕ್ ಬಂದ್ಯಾ?
ನಾನು ರೇಸಲ್ಲಿ ಗೆಲ್ತೀನೋ ಇಲ್ವೋ, ನಿನ್ನನ್ನಂತೂ ಗೆಲ್ಲಕ್ ಬಿಡಲ್ಲ ಕಣೋ. Attention everyone, dear students, welcome to one and all. ಲಯನ್ಸ್ ಕ್ಲಬ್ ಹೆಮ್ಮೆಯಿಂದ ನಡೆಸುವಂತ ಈ ಮಿನಿ ಮ್ಯಾರಥಾನ್ ಇಲ್ಲಿಂದ ಶುರುವಾಗಿ ಲೇಕ್ ರೋಡ್ ಮೂಲಕ 4 ಕಿಲೋಮೀಟರ್ ದೂರ ಇರೋ ಜಿಮ್ಖಾನಾ ಮೈದಾನದಲ್ಲಿ ಮುಗಿಯುತ್ತೆ. ನೀವು ದಾರಿ ತಪ್ಪದೇ ಇರೋ ಹಾಗೆ ನಮ್ಮ ವಾಲಂಟಿಯರ್ಸ್ ಅಲ್ಲಲ್ಲಿ ಇರ್ತಾರೆ. ಓಡ್ಬೇಕಾದ್ರೆ ಎಲ್ಲರೂ ಮ್ಯಾರಥಾನ್ ರೂಲ್ಸ್ನ ಸರಿಯಾಗಿ ಪಾಲಿಸಬೇಕು. ಒಬ್ರನ್ನ ಇನ್ನೊಬ್ರು ತಾಕಿಸ್ಕೊಂಡು ಓಡಬಾರ್ದು. ರನ್ನಿಂಗ್ ರೇಸ್ ಅಲ್ಲಿ ಎಲ್ಲ ಮಕ್ಕಳು ಒಳ್ಳೆ ರೀತಿನಲ್ಲಿ ಓಡಿ ಇವೆಂಟ್ ನ ಹಾಳಾಗ್ದಿರೋ ತರ ನೋಡ್ಕೊಂಡು ಸ್ಪೋರ್ಟ್ಸ್ಮನ್ಶಿಪ್ ತೋರಿಸಿ. ಆಲ್ ದಿ ಬೆಸ್ಟ್ ಟು ಎವ್ರಿ ಒನ್. ಗುಡ್ ಲಕ್. ನೌ ದ ರೇಸ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್. 3, 2, 1, go! ಮುಂದೋಗು ಹಿಂದೆ ತಿರುಗಿ ನೋಡ್ಬೇಡ. ಮುಂದೋಗು ದೂರ ಎಂದು ಭಯಬೇಡ. ಓಟಿಗೆ ಓಡು, ನೀ ಜೀವನಕ್ಕೆ ಓಡು. ನಿನಗೆಂದು ಗುರಿ ಇದೆ, ಅದಕ್ಕಾಗಿ ನೀ ಓಡು. ಓಟಿಗೆ ಓಡು, ನೀ ಜೀವನಕ್ಕೆ ಓಡು. ನಿನಗೆಂದು ಗುರಿ ಇದೆ, ಅದಕ್ಕಾಗಿ ನೀ ಓಡು. ಗೆಲುವು ಇದೆ ನಿನ್ನ ಎದುರು, ಅದನ್ನು ನೋಡು. ಗೆಲುವಿಗಾಗಿ ನಿನ್ನ ಪಯಣ ಸಾಗಲಿ ಮುಂದೆ. ಗೆಲುವಿಗಾಗಿ ನಿನ್ನ ಪಯಣ ಸಾಗಲಿ ಮುಂದೆ. ಗೆಲುವಿನತ್ತ ನಿನ್ನ ಪಯಣ ಸಾಗುತ್ತಿರಲಿ. ಮನೆಯೊಳಗೆ ಕುಳಿತಿದ್ರೆ ಗೆಲುವು ನಿನ್ನದಾಗದು. ಮನೆ ಹೊರಗೆ ಬಂದರೆ ಜಗದ ಗೆಲುವು ನಿನ್ನದೇ. ಗುಂಪಲ್ಲಿ ನೀನು ಒಬ್ಬ ಎಂದು ಚಿಂತೆ ಪಡಬೇಡ. ಮುನ್ನುಗ್ಗು ಗೆಲುವು ನಿನ್ನದೇ ಆಗುತ್ತೆ. ನಿನ್ನೆಲ್ಲ ಲಕ್ಷ್ಯಗಳು ಕಣ್ಣು ಮುಂದೆ ತೋರುತ್ತದೆ. ನಂಬಿಕೆ ಬಿಡಬೇಡ, ಮುಂದೆ ನುಗ್ಗು. ನಿನ್ ಗುರಿ ನೀನು ಮುಟ್ಟಿ, ಸೋಲನ್ನು ಹಿಂದೆ ಅಟ್ಟಿ, ನಿನ್ನ ಚರಿತ್ರೆಯನ್ನು ಬರೆದು ಬಿಡು. ಯಾರದ್ದು ಭಯಬೇಡ, ನಿನ್ನ ಗುರಿ ಬಿಡಬೇಡ, ಆಗ ಜಯವು ನಿನ್ನದೇ. ಗಾಳಿಪಟದಂತೆ ಮುನ್ನುಗ್ಗಿ ಹೋಗು ನೀ. ಹರಿಯುವ ನದಿಯಂತೆ ಮುನ್ನುಗ್ಗಿ ಹೋಗು ನೀ. ಮುನ್ನುಗ್ಗಿ ಹೋಗುವಾಗ ಕಾಲೆಳೆಯೋರಿರ್ತಾರೆ. ಅದಕ್ಕೆಲ್ಲ ಚಿಂತಿಸದೆ ಮುನ್ನುಗ್ಗಿ ಹೋಗುತ್ತಿರು. ನೀ ಹೋಗೋ ದಾರಿಯಲ್ಲಿ ಕಲ್ಲು ಮುಳ್ಳು ಸಹಜ ಕಾಣು. ನಿಲ್ಲದೆ ನೀನು ನುಗ್ಗು, ಹೆದರಬೇಡ. ಅಡೆತಡೆ ಏನೇ ಇರಲಿ ಅದನ್ನೆಲ್ಲ ಪುಡಿ ಮಾಡಿ ನಿನ್ನ ಧ್ಯೇಯ ಮರೆಯಬೇಡ, ಮುಂದೆ ನುಗ್ಗು. ಎದುರಾಳಿಯ ಎದುರಿಸಿ ನಿಲ್ಲು, ಛಲವನ್ನು ಬಿಡದೆ ಚಲಿಸು, ಆಗ ನಿನ್ನದೇ ಜಯವು. ಮುಂದೋಗು ಹಿಂದೆ ತಿರುಗಿ ನೋಡ್ಬೇಡ. ಮುಂದೋಗು ದೂರ ಎಂದು ಭಯಬೇಡ. ಯಾಕೆ ಲೇಟು? ಸ್ಕೂಲ್ ಬಿಟ್ಟಾಗ್ಲಿಂದ ಓಡ್ಕೊಂಡೇ ಬರ್ತಿದ್ದಾನೆ. ಸರಿ, ಬೇಗ ನನ್ನ ಶೂ ತೆಗಿ, ನಂಗೆ ಸ್ಕೂಲಿಗೆ ಲೇಟ್ ಆಯ್ತು. ಆದ್ರೆ ನನ್ ಶೂ ತುಂಬಾ ಕೊಳಕಾಗಿದೆ, ಅದನ್ನ ಹಾಕೊಂಡ್ ಹೋಗಕ್ ನಾಚಿಕೆ ಆಗತ್ತೆ. ಇನ್ಮೇಲೆ ಶೂ ಹಾಕೊಂಡ್ ಹೋಗಲ್ಲ. ನನ್ ಶೂ ಕಳ್ದಾಕಿದ್ ನೀನು. ಕಳ್ದಾಕಿದ್ದೆಲ್ಲ ಬೇಗ ಹುಡ್ಕೊಡು, ಇಲ್ಲಾಂದ್ರೆ ನನ್ನ ಅಪ್ಪಂಗ್ ಹೇಳ್ತೀನಿ.
ನಾನ್ ರೇಸಲ್ಲಿ ಓಡಿ 3rd ಪ್ರೈಸ್ ತಗೊಂಡು ಆ ಶೂನ ನಿಂಗೆ ಕೊಡ್ತೀನಿ. ನಿನಗ್ 3rd ಪ್ರೈಸ್ ಬಂದಿಲ್ಲ ಅಂದ್ರೆ ನಾನ್ ಖಂಡಿತ 3rd ಪ್ರೈಸ್ ತಗೊಳ್ತೀನಿ, ಆ ಶೂನ ನಿಂಗೆ ಕೊಡ್ತೀನಿ. ಸರ್ ನಾನು 3rd ಬಂದ ಸರ್. ಏನೋ 3rd? ನೀನೇ ಕಣ ಫಸ್ಟ್. ಯು ಆರ್ ದ ಚಾಂಪಿಯನ್. ಕಂಗ್ರ್ಯಾಚುಲೇಷನ್ಸ್ ಟು ದಿ ವಿನ್ನರ್ಸ್. 4 ಕಿಲೋಮೀಟರ್ ಚೆನ್ನಾಗಿ ಓಡಿ 5ನೇ ಪೊಸಿಷನ್ ಬಂದಿರೋ ಮಾಸ್ಟರ್ ನೋಬಲ್ ಸಂತೋಷ್ ಕುಮಾರ್. 4th ಫಿನಿಷರ್ ಮಾಸ್ಟರ್ ಸುರೇಶ್ ಕುಮಾರ್. 3rd ಪ್ರೈಸ್ ಗೋಸ್ ಟು ಮಾಸ್ಟರ್ ರಿತೀಶ್ ಮುರುಗನ್. Second prize goes to Master Sai Aditya. Finally, first prize, the champion of the mini marathon 1997, Master Dev Murugan Soundar Raj. Super sir. Okay boys, smile please. Hey, ಅಲ್ಲಿ ನೋಡು. Champion, look at the camera. Okay. Ready? Smile please. ಪರವಾಗಿಲ್ಲ ಅಣ್ಣ, ನಿಂಗೆ 3rd ಪ್ರೈಸ್ ಬರಲ್ಲ ಅಂತ ನಂಗೆ ಅವತ್ತೇ ಗೊತ್ತಿತ್ತು. ನಮ್ಮಣ್ಣ ಖಂಡಿತ ಫಸ್ಟ್ ಪ್ರೈಸ್ ತಗೊಳ್ತಾನೆ.
ಒಂದು ಜೋಡಿ ಶೂಗೋಸ್ಕರ ಓಡಕ್ಕೆ ಶುರು ಮಾಡಿದ ನಾವು ಮುಗಿಸಾದ್ಮೇಲೆ ಆ ಶೂಗಳನ್ನು ತಯಾರಿಸೋ ಒಂದು ಕಂಪ್ನಿ ಶುರು ಮಾಡಿದ್ವಿ. ವ್ಯಾಪಾರನೂ ಮಾಡ್ತೀವಿ. ಗುಡ್ ಶೂಸ್ ಟೇಕ್ಸ್ ಯು ಗುಡ್ ಪ್ಲೇಸಸ್. ಹೌದು ರೀ, ಆ ಕಾಲ್ನೋವುಗಳೇ ನಮ್ಮನ್ನ ಬಹಳಷ್ಟು ಜಾಗಕ್ಕೆ ಕರ್ಕೊಂಡು ಹೋಯ್ತು. ಆ ಕಾಲ್ನೋವೇ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದು. Padma Shri Award for Small Industries 2019 goes to Shri Devamurugan Soundararajan. ಕಂಗ್ರಾಚುಲೇಷನ್ಸ್. ಜೀವನದಲ್ಲಿ ತುಂಬಾ ಕಷ್ಟದಿಂದ ಬಂದ ನೀವು ಇಷ್ಟು ಚಿಕ್ಕ ವಯಸ್ಸಲ್ಲಿ ಪದ್ಮಶ್ರೀ ಅವಾರ್ಡ್ ತಗೊಂಡಿದ್ದೀರಾ. ಇದು ಹೇಗೆ ಸರ್ ಸಾಧ್ಯ ಆಯಿತು? ಅದಕ್ಕೆ ಕಾರಣ ಒಂದು ಜೋಡಿ ಶೂಸ್. ಡು ಯು ಮೀನ್ ಒನ್ ಪೇರ್ ಆಫ್ ಶೂಸ್? ಎಸ್. ನಾವು ಹಣ ಸಂಪಾದಿಸಬೇಕೋ ಇಲ್ಲ ಹೆಸರು ಮಾಡಬೇಕು ಅಂತ ಈ ಶೂ ಕಂಪ್ನಿ ಸ್ಟಾರ್ಟ್ ಮಾಡಲಿಲ್ಲ. ಇನ್ಫ್ಯಾಕ್ಟ್ ನಾವು ಲೆದರ್ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡೋದೇ ಇಲ್ಲ. ರಬ್ಬರ್ ಆ್ಯಂಡ್ ಕಾಟನ್ ಯೂಸ್ ಮಾಡಿ ಈಕೋ ಫ್ರೆಂಡ್ಲಿ ಶೂಸ್ನ ಮಾತ್ರ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ತುಂಬಾ ಕಾಂಪಿಟೇಟಿವ್ ಬ್ರ್ಯಾಂಡ್ಸ್ ಇದ್ರು ಅವುಗಳಿಗಿಂತ ಕಡಿಮೆ ಬೆಲೆನಲ್ಲಿ ಕೊಡೋದಕ್ಕೆ ಒಂದು ಕಾರಣ ಇದೆ. ಅದ್ಯಾಕೆ ಸರ್? ನನ್ನ ತಂಗಿ ಅನುಭವಿಸಿದ ನೋವನ್ನ ಬೇರೆ ಯಾವ ತಂಗಿನೂ ಅನುಭವಿಸಬಾರ್ದು ಅಂತ. ಅದಕ್ಕೆ ನಮಗ್ ಸಿಗ್ತಿದ್ದ ಶೂ ಎಲ್ಲರಿಗೂ ಸಿಗ್ಬೇಕು. ಈ ಜಗತ್ತಿನ ಪ್ರತಿಯೊಬ್ಬ ಮಗು ಶೂ ಹಾಕೊಂಡೇ ಸ್ಕೂಲಿಗೆ ಹೋಗ್ಬೇಕು. ಅದೇ ನಮ್ಮ ಲಕ್ಷ್ಯ, ಕನಸು. ಅದನ್ನ ಹುಡ್ಕೊಂಡು ನಾವು ಹೋಗ್ತೀವಿ. ವಿತ್ ಆಲ್ ಯೋರ್ ಬ್ಲೆಸ್ಸಿಂಗ್ಸ್. ಒನ್ಸ್ ಅಗೇನ್ ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.